ಪ್ರತಿ ವರ್ಷನೂ ಸಮೇತ ನವೆಂಬರ್ ಬಂದಾಗ ಪುನಃ ಮತ್ತೆ ಜಾಗೃತಾವಸ್ಥೆಗೆ ಬರ್ತೀವಿ ನಾವು. ನವೆಂಬರ್ ಡಿಸೆಂಬರ್ ಬಂದಾಗ ಏನ್ ಮಾಡ್ತೀವಿ ಅಂದ್ರೆ, ಅಯ್ಯೋ ಜನವರಿ ಬರ್ತಾ ಇದೆ, ಹೊಸ ವರ್ಷ ಬರ್ತಾ ಇದೆ, ಏನು ಒಂದ್ ಮಾಡ್ಬೇಕು. ಕಳೆದ ವರ್ಷ ಏನೆಲ್ಲಾ ಪ್ಲಾನ್ ಹಾಕಿವಿ ಅದೆಲ್ಲಾನು ಎಡವಟ್ಟಾಗಿದ್ ಎಲ್ಲರಿಗೂ ಗೊತ್ತಿದೆನಾ? ಕಳೆದ ವರ್ಷ ಏನೆಲ್ಲಾ ಪ್ಲಾನ್ ಹಾಕಿದ್ರಿ ಒಂದ್ಸಲ ಹೋಗ್ರಿ ವಾಪಸ್. ಕಳೆದ ವರ್ಷ ವಾಕಿಂಗ್ ಮಾಡ್ತೀನಿ ಅಂದಿರಿ, 3 ದಿನನೇ ಮಾಡಿರಿ, 4 ದಿನ ವಾಕಿಂಗ್ ಯಾರ್ ಮಾಡ್ಯಾರ ಅಂದ್ರೆ ನಿಮ್ ಡೈರಿದೊಳಗೆ ವಾಕಿಂಗ್ ಉಳ್ದಿದೆ. ಯಾರ್ಯಾರಿಗೆ ಫೀಲ್ ಇದೆ? ಕಳೆದ ವರ್ಷ ಪುಸ್ತಕ ಓದ್ತೀನಿ ಅಂತ ಡಿಸೈಡ್ ಮಾಡಿದವ್ರು ಯಾರ್ಯಾರಿದ್ರಿ? ಒಂದಿಷ್ಟು ಪುಸ್ತಕಗಳನ್ನ ಓದ್ತೀನಿ, ಅಧ್ಯಯನ ಮಾಡ್ತೀನಿ, ಜ್ಞಾನ ಸಂಪತ್ತನ್ನ ಬಳಸ್ತೀನಿ, ಎಲ್ಲಾನು ಮಾಡಿ ಹೊಸ ಪುಸ್ತಕಗಳೆಲ್ಲಾ ತಂದವರು ಇದ್ರಿ. ಅಮೆಝಾನ್ ನಲ್ಲಿ, ಫ್ಲಿಪ್ಕಾರ್ಟ್ ನಲ್ಲಿ, ಅಲ್ಲಿ ಇಲ್ಲಿ. ಆ ಪುಸ್ತಕ ಎಲ್ಲಿವೆ ಅಂದ್ರೆ ನಿಮ್ದು ಅಲ್ಮಾರಿ ಒಳಗ್ ಹಂಗೆ ಉಳ್ಕೊಂಡವ್, ನಿಮ್ಗ್ ವೇಟ್ ಮಾಡ್ತಾ ಇವಿ. ಹಂಗೆ ಅದ್ರ ಕವರ್ ಸಮೇತ ಓಪನ್ ಮಾಡ್ಲಿಕ್ಕಿಲ್ಲ ಅಂತ ಅನ್ಕೊಂಡಿ. ಅದು ಅನುಭವ ಸಮೇತ ಸಾಕಷ್ಟು ಜನರಿಗೆ ಆಗಿರುತ್ತೆ. ಬಹಳಷ್ಟು ಸಲ ಯೋಚನೆ ಮಾಡ್ತೀವಿ ಫೈನಾನ್ಸಿಯಲ್ ಗ್ರೋತ್ ಆಗತ್ತಕ್ಕೆ ಹೊಸದೇನೋ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಕೈಗೆ ಎತ್ತುಕೊಂಡು 3 ದಿವಸ 4 ದಿವಸ 1 ತಿಂಗಳ ಮಾಡಿ ಅದನ್ನ ಅಲ್ಲೇ ಬಿಟ್ಟಿರುವಂತ ಸಾಕಷ್ಟು ವಿಚಾರಗಳು ಗೊತ್ತಿರುವಂತದ್ದೇ. ಆದ್ರೆ ಪುನಃ ಮತ್ತೆ ಯೂನಿವರ್ಸ್ ನಮ್ಗೆ ಒಂದು ಹೊಸ ಅವಕಾಶವನ್ನ ಕೊಡ್ತಾ ಇದೆ. ಅದು ಯಾವುದು ಅಂದ್ರೆ ಮತ್ತೆ ಹೊಸ ವರ್ಷ ಬರ್ತಾ ಇದೆ. ಹಾಗಾಗಿ ಇದನ್ನ ನವೆಂಬರ್ ತಿಂಗಳಲ್ಲಿ ಮತ್ತೆ ಏನಾಗುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ವೈಬ್ರೇಟ್ ಶುರು ಆಗುತ್ತೆ, ಏನು ಮಾಡ್ಬೇಕು. ಹಾಗಾಗಿ ನಿಮ್ಮೆಲ್ಲರಿಗೆ ಹೇಳೋದು ಏನು ಅಂದ್ರ, ನಿಮಗೆ ಕೊಟ್ಟಿರುವಂತಹ ಪುನಃ ಒಂದು ದೊಡ್ಡ ಅವಕಾಶ ಯಾವುದು ಅಂದ್ರೆ ಮತ್ತೆ ಹೊಸ ವರ್ಷ ಬರ್ತಾ ಇದೆ. ಹಾಗಾಗಿ ಈ ಹೊಸ ವರ್ಷ ನಿಮ್ದು ಅತ್ಯಂತ ಅದ್ಭುತವಾಗ್ಬೇಕು. ಆ ನಂತರ ನೀವು ಅಂದುಕೊಂಡಿದ್ದನ್ನ ಸಾಧಿಸ್ಬೇಕು. ನಿಜವಾದ ಹೊಸ ವರ್ಷ ಯಾವುದು ಅಂದ್ರ, ನೀವು ಏನ್ ಪ್ಲಾನ್ ಹಾಕಿದಿರಿ ನೋಡ್ರಿ, ಆ ಪ್ಲಾನ್ ಅನ್ನ ಪರ್ಫೆಕ್ಟ್ ಆಗಿ ನೀವು ಮಾಡ್ಬೇಕು. ಅಂದಾಗ ಮಾತ್ರ ನೀವು ಯಶಸ್ವಿ ಆಗುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಒಂದು ಹೊಸ ವರ್ಷದ ಕೊಡುಗೆಯಾಗಿ ರೇಖೆಯೊಳಗೆ ಎಂಟ್ರಿ ಆಗಿದ್ದೀರಿ. ನಿಮ್ಮ ಜೀವನದಲ್ಲಿ ಮಹಾ ಪರಿವರ್ತನೆ ಹಾಗೆ ಆಗುತ್ತೆ ಅಂತ ಹೇಳ್ತಾ, ಅದಾದ್ಮೇಲೆ ಸ್ವಲ್ಪ ಬರೆಯೋದಕ್ಕೆ ಶುರು ಮಾಡ್ರಿ. ಡೇ 2, 2ನೇ ದಿನ, ರೇಖಿ ಲೆವೆಲ್ 1, ಇಂಡಿಯನ್ ರೇಖಿ ಲೆವೆಲ್ 1 ನಲ್ಲಿ 2ನೇ ದಿನಕ್ಕೆ ನಾವೆಲ್ಲರೂ ಸಮೇತ ಬಂದೀವಿ. ಸೊ ಇವತ್ತು ನೀವು ಬರ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರ, ನಮ್ಮ ಸುತ್ತಲೂ 3 ಪ್ರಕಾರದ ಜನ ಇದ್ದಿರ್ತಾರೆ. 3 ಪ್ರಕಾರದ ಜನ ಅಂದ್ರೆ ವೈಟು ಬ್ಲ್ಯಾಕ್ ಹಿಂಗಿಲ್ಲ, ಅವರ ಸ್ವಭಾವದಲ್ಲಿ 3 ಪ್ರಕಾರದ ಸ್ವಭಾವ ಇರುವಂತ ಜನ ನಮ್ ಸುತ್ತ ಇದ್ದಿರ್ತಾರೆ. ಎಸ್, ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ಅದ್ರಲ್ಲಿ ನೀವ್ ಎಲ್ಲಿ ಬರ್ತೀರಿ ಅಂತೇಳಿ ಸ್ವಲ್ಪ ನೀವು ನೋಡೋದಿದೆ. ನಿಮ್ಗೆ ನೀವು ವಿಮರ್ಶೆ ಮಾಡ್ಕೊಳ್ಳುವಂತ ಅವಧಿ ಇದು. ಸೊ ಮೊದಲನೇ ಪ್ರಕಾರದ ವ್ಯಕ್ತಿಗಳು ಬರ್ತಾರ. ಏನ್ ಹೇಳ್ತಾರಂದ್ರ, ಏನೆಲ್ಲವೂ ಆಗುತ್ತೆ ನನ್ನಿಂದಾನೇ ಆಗುತ್ತೆ, ಇಲ್ಲಿ ಫೈನಲ್ ನಾನೇ, ಎರಡನೇದು ಯಾರು ಇಲ್ಲ ಅನ್ನುವಂತ ಮೊದಲ ಮನಸ್ಥಿತಿ ಇರುವಂತ ವ್ಯಕ್ತಿಗಳು. ಏನೆಲ್ಲವೂ ಇದೆ ನಾನೇ, ಸೆಲ್ಫ್ ಮೇಲೆ ಬಹಳಷ್ಟು ಕಾನ್ಫಿಡೆನ್ಸ್ ಇರುವಂತ ಜನ ಫಸ್ಟ್ ಕ್ಯಾಟಗರಿ. ಅವ್ರಿಗೆ ಸೋಲಾಗಿದೆ, ಅವ್ರು ಒಪ್ಕೊಳ್ತಾರೆ ನನ್ನಿಂದ ಸೋಲಾಗಿದೆ. ಅವ್ರಿಗೆ ಗೆಲುವಾಗಿದೆ, ಅವ್ರು ಒಪ್ತಾರ ನನ್ನಿಂದನೇ ಗೆಲುವಾಗಿದೆ. ಏನಾದ್ರೂ ಲೈಫ್ ನಲ್ಲಿ ಯಾವುದೇ ಏರಿಳಿತ ಬಂದ್ರೂ ಸಮೇತ ತನ್ನ ಮೇಲೆ ತನಗೆ ನಂಬಿಕೆಯನ್ನಿಟ್ಟು ಅದನ್ನ ಸ್ವೀಕಾರ ಮಾಡಿ ಮತ್ತೆ ಪರಿವರ್ತನೆ ಆಗುವಂತದ್ದು ಮೊದಲ ಕ್ಯಾಟಗರಿ ಜನ. ಇವ್ರಿಗೆ ಫಸ್ಟ್ ಎ ಕ್ಯಾಟಗರಿ ಅಂತ ಹೇಳ್ತೀವಿ. ಇದು ಒಂದು. ಅದಾದ್ಮೇಲೆ ಬಿ ಕ್ಯಾಟಗರಿ ಅಂತ ಬರುತ್ತೆ, 2ನೇ ಕ್ಯಾಟಗರಿ. 2ನೇ ಕ್ಯಾಟಗರಿದವ್ರದ್ದು ಸ್ವಭಾವ ಏನು ಅಂದ್ರ, ಏನೆಲ್ಲವೂ ಆಗುತ್ತೆ ಪರಮಾತ್ಮನಿಂದ ಆಗುತ್ತೆ, ನಾನು ಇಲ್ಲಿ ಕೇವಲ ನಿಮಿತ್ತ ಮಾತ್ರ, ನನ್ನ ಕೈಯಲ್ಲಿ ಏನು ಇಲ್ಲ. ಅದು ಒಳ್ಳೇದಾಗ್ತಾ ಇದೆ, ಅದಕ್ಕೂ ಅವನೇ ಕಾರಣ. ಅದು ಏನಾದ್ರೂ ನನ್ನ ವಿರುದ್ಧನೂ ಏನಾದ್ರೂ ನಡೀತಾ ಇದೆ ಅಂದ್ರೆ ಅದು ಅವನೇ ಕಾರಣ. ಏನಾಗ್ತಾ ಇದೆ, ಒಂದು ಪರಾತ್ಪರ ಶಕ್ತಿ ಇದೆ. ಆ ಶಕ್ತಿಗೆ ಯಾವ್ದಾದ್ರೂ ಹೆಸರಿರ್ಲಿ, ದೇವನೊಬ್ಬ ನಾಮಹನು. ಆ ಶಕ್ತಿಯನ್ನ ನಂಬುವಂಥದ್ದು 2ನೇ ವ್ಯಕ್ತಿಗಳು. ಇವ್ರಿಗೆ ಬಿ ಕ್ಯಾಟಗರಿ ಅಂತ ಹೇಳ್ತೀವಿ. ಅದಾದ್ಮೇಲೆ 3ನೇದವ್ರು ಬಂದಿರ್ತಾರ. ಇವ್ರು ಎಡವಟ್ಟು ಜನ ಅಂದ್ರ, ಯಾವಾಗ ಅವ್ರಿಗೆ ಗೆಲುವಾಗುತ್ತೆ ನೋಡ್ರಿ ಅವಾಗ ಹೇಳ್ತಾರೆ ಎಲ್ಲ ನಾನೇ ಮಾಡೀನಿ ಅಂತ. ಲೈಫ್ ನಲ್ಲಿ ಏನಾದ್ರೂ ಸಕ್ಸಸ್ ಆದ್ರು ಅಂದ್ರ ನನ್ನಿಂದಾನೇ ಆಯ್ತು, ನಾನೇ ಮಾಡೀನಿ, ನನ್ನ ಪ್ರಯತ್ನ, ನನ್ನ ಶ್ರಮ, ನನ್ನ ಇದೆಲ್ಲಾನು ನಾನು. ಒಂದ್ ವೇಳೆ ಅಪ್ಪಿ ತಪ್ಪಿ ಸೋಲಾಗಿದೆ, ಸಮಸ್ಯೆ ಆಗಿದೆ ನೋಡ್ರಿ, ಅವಾಗ ಏನ್ ಹೇಳ್ತಾರಂದ್ರೆ ಎಲ್ಲ ದೇವ್ರು ಮಾಡ್ಯಾನ, ಎಲ್ಲ ಅವ್ನು ಮಾಡ್ಯಾನ. ಹಾಗಾಗಿ ಸಮಯಕ್ಕೆ ಅನುಸಾರವಾಗಿ ಒಂದ್ ಸಲ ಈ ಕಡೆ ಬರ್ತಾರ, ಒಂದ್ಸಲ ಈ ಕಡೆ ಬರ್ತಾರ. ಹಾಗಾಗಿ ಸಕ್ಸಸ್ ಆಗದೆ ಇರೋರು ಯಾರು ಅಂದ್ರ ಇವ್ರು 3ನೇ ಕ್ಯಾಟಗರಿದವ್ರು. ರೀಸನ್ ಏನು ಅಂದ್ರ, ಯೂನಿವರ್ಸ್ ಇವ್ರ ಮೇಲೆ ವಿಶ್ವಾಸ ಮಾಡೋದಿಲ್ಲ. ಹಾಗಾಗಿ ನೀವು ನಿಮ್ಮ ಲೈಫ್ ನಲ್ಲಿ ಏನಾದ್ರೂ ಸಕ್ಸಸ್ ಆಗ್ಬೇಕು ಅಂದ್ರ ಮೊದಲ ಕ್ಯಾಟಗರಿ ಇದೆ ನೋಡ್ರಿ, ಒಂದು ನಿಮ್ ಮೇಲೆ ನೀವು ವಿಶ್ವಾಸ ಇಡ್ರಿ.
ಅವ್ರು ಗೆಲ್ತಾರ. ವಿಶ್ವಾಸ ಇರುವಂತ ವ್ಯಕ್ತಿ ಗೆಲ್ತಾನ, ಪ್ರಯತ್ನ ಮಾಡ್ತಾನ, ಹುಡುಕಾಟ ಮಾಡಿರ್ತಾನ, ಅದನ್ನ ಇದನ್ನ ಎಲ್ಲಾ ಕಡೆ ಎಲ್ಲಾ ಮಗ್ಗಲ್ಲಿಂದ ತಗೊಂಡ್ ಬಂದ್ ಏನೋ ಒಂದು ಹೊಸದನ್ನ ಮಾಡಿ ಅವ್ನ್ ಸಕ್ಸಸ್ ಆಗೇ ಆಗ್ತಾನೆ. ಫಸ್ಟ್ ಕ್ಯಾಟಗರಿ ಇವನು. ಅದಾದ್ಮೇಲೆ ಸೆಕೆಂಡ್ ಕ್ಯಾಟಗರಿ ಅವರು ಸಕ್ಸಸ್ ಆಗೇ ಆಗ್ತಾರೆ. ಯಾಕಂದ್ರೆ ಪರಾತ್ಪರ ಶಕ್ತಿಯನ್ನ ನಂಬ್ತಾರೆ, ಶಕ್ತಿಗೆ ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ. ಈಗ ಅವ್ನು ಏನೂ ಮಾಡ್ಲಿಲ್ಲ ಅಂದ್ರೂ ಸಮೇತ ಯೂನಿವರ್ಸ್ ಅವನಿಗೆ ಸಪೋರ್ಟ್ ಮಾಡಿ ಮಾಡಿ ಮುಂದಕ್ಕೆ ಕರ್ಕೊಂಡ್ ಬರುತ್ತೆ. ಇಲ್ಲಿ ಯೂನಿವರ್ಸ್ ನ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಇವರು ಸಕ್ಸಸ್ ಆಗಿರ್ತಾರೆ. ಈಗ ಸಕ್ಸಸ್ ಆಗದೇ ಇರುವಂತವ್ರು ಏನ್ ಮಿಡ್ನೊಳಗೆ ಇದ್ದಿರ್ತಾರ ನೋಡ್ರಿ, ಇವ್ರ ಸಮಸ್ಯೆ ಇದೆ. ಹಾಗಾಗಿ ಇವತ್ತು ಫಸ್ಟ್ ನೀವು ಡಿಸೈಡ್ ಮಾಡ್ಬೇಕಾಗಿರುವಂತದ್ದು ಏನು ಅಂದ್ರ, ನೀವು ಯಾವ ಕೆಟಗರಿಯಲ್ಲಿದ್ರಿ ಮೊದಲು ಅರ್ಥ ಮಾಡ್ಕೊಡ್ರಿ. ಅಂದ್ರೆ ನೀವು ಯಾವ ಇದ್ರಲ್ಲಿದ್ದೀರಿ. ರೂಪಾ ಮ್ಯಾಮ್ ಹೇಳ್ತೀನಿ, ಸ್ವಲ್ಪ ಟೈಪ್ ಮಾಡಿ ಬೇಗ ಬೇಗ. ನೀವು ಫಸ್ಟ್ ಇದ್ರೆ ಸೆಕೆಂಡ್ ಇದ್ರೆ, ಅಥವಾ ಎ ಇದ್ರೆ ಎ, ಬಿ ಇದ್ರೆ ಬಿ, ಸಿ ಇದ್ರೆ ಸಿ. ಬೇಗ ಬೇಗ ಟೈಪ್ ಮಾಡ್ರಿ ನೋಡೋಣ. ಈಗ ನಾನ್ ಇದೀನಿ ನೋಡ್ರಿ, ನಂದು ಬಿ ಇದೆ. ನನ್ ಎಲ್ಲಾನು ಪರಮಾತ್ಮ ಮಾಡ್ತಾನ. ಎ ಬಿ ಎರಡೆರಡು ಹೋಗ್ಬೇಡ್ರಿ ಗೀತಾ ಮ್ಯಾಮ್. ಎ ಬಿ ಎರಡು ಇದ್ರು ನೀವು ಮಧ್ಯದಲ್ಲಿ ಇದ್ದಂಗ. ಸಿದಾಗ ಹೋಗ್ಬೇಡ್ರಿ, ಎ ಬರ್ರಿ ಅಥವಾ ಬಿ ಬರ್ರಿ. ಒಂದ್ ವೇಳೆ ಸಿ ಸ್ವಭಾವ ಇದೆ, ಇಲ್ಲ ಅಂತಿಲ್ಲ, ಇರುತ್ತೆ. ಅದು ಕೆಲವೊಂದ್ಸಲ ಆಗುತ್ತೆ, ಗೊತ್ತಾಗೋದಿಲ್ಲ. ಹಾಗಾಗಿ ಇವತ್ತು ನೀವೇನ್ ಮಾಡ್ಬೇಕಂದ್ರೆ, ನಿಮ್ಮ ಲೈಫ್ ನಲ್ಲಿ ನೀವೇನಾದ್ರೂ ಸಕ್ಸಸ್ ಆಗ್ಬೇಕಂದ್ರ ಒಂದು ಎ ವಲಯಕ್ಕೆ ಬರ್ರಿ. ನೀವೇ ಪ್ರಯತ್ನ ಮಾಡ್ರಿ, ನೀವೇ ಹೋರಾಟ ಮಾಡ್ರಿ, ನೀವೇ ಸಂಘರ್ಷ ಮಾಡ್ರಿ, ನೀವೇ ಸಕ್ಸಸ್ ಆಗ್ರಿ. ಅದು ಆಪ್ಷನ್ ನಿಮ್ ಕೈಯಲ್ಲಿದೆ. ಇಲ್ಲ ನಾನ್ ನಿಮಿತ್ ಇದ್ದೀನಿ, ಮಾಡೋನೆಲ್ಲಾನು ಅವನ್ ಇದ್ದಾನೆ, ಅವ್ನು ಏನ್ ಹೇಳ್ತಾನ ನಾನ್ ಮಾಡ್ತೀನಿ, ಯೂನಿವರ್ಸ್ ಏನ್ ಮೆಸೇಜ್ ಕೊಡುತ್ತೆ ಅದ್ರ ಪ್ರತಿಯಾಗಿ ನಾನ್ ವರ್ಕ್ ಮಾಡ್ತೀನಿ ಅಂತಿದ್ರೆ ನೀವು ಬಿ ಒಳಗ್ ಬರ್ರಿ. ಈ ಎರಡರ ಮಧ್ಯದಲ್ಲಿ ಸಿದೊಳಗೆ ಏನಾದ್ರೂ ನೀವಿದ್ದೀರಿ ಅಂದ್ರ ಸಕ್ಸಸ್ ಆಗೋದಿದೆ ನೋಡ್ರಿ, ಬಹಳ ಕಷ್ಟದ ಕೆಲ್ಸ. ಕಷ್ಟ ಏನ್ ಆಗದೇ ಇಲ್ಲ, ಯಾಕಂದ್ರೆ ಅವರಿಗೆ ತಪ್ಪಿಸಿಕೊಳ್ಳೋದಕ್ಕೆ ಮಾರ್ಗೋಪಾಯಗಳು ಇದ್ದಿರುತ್ತೆ ಸಿನಲ್ಲಿ. ಈಗ ಯಾರಾದ್ರೂ ಕೇಳಿದ್ರೆ, ಎಕ್ಸಾಮ್ ನಲ್ಲಿ ಫೇಲ್ ಆಗಿನ ಮಕ್ಕಳದು ಮನಸ್ಥಿತಿ ಗೊತ್ತಲ್ಲ ನಿಮ್ಗೆ, ಯಾರ್ಯಾರಿಗೆ ಗೊತ್ತಿದೆ? SSLC ಅಲ್ಲಿ ಫೇಲ್ ಆಗಿರ್ತಾವ ಮಕ್ಕಳು. ನಾನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತೀನಿ, ನನ್ಗೆ ಗೊತ್ತಿದೆ. ಆ ಮಕ್ಕಳಿಗೆ ಕೇಳ್ರಿ ಫೇಲ್ ಯಾಕಾದಿ ಅಂತ. ಅವ್ರ ಹತ್ರ ಒಂದು 100 ಕಾರಣ ಇವೆ. 100. ಅವ್ರಿಗೆ ಆರಾಮ್ ಇರೋದಿಲ್ಲ ಎಕ್ಸಾಮ್ ಟೈಮ್ ನಲ್ಲಿ. ಆಮೇಲೆ ಪೇರೆಂಟ್ಸ್ ಹೇಳ್ತಾರೆ, ಹೌದ್ರಿ ಅವ್ರಿಗೆ ಆರಾಮ್ ಇರ್ಲಿಲ್ಲ. ಆಮೇಲೆ ಕಿಟಕಿ ಹತ್ರ ಬಂದಿತ್ತು ಅವ್ರ ನಂಬರ್. ಕಿಟಕಿ ಇರುತ್ತೆ ನೋಡ್ರಿ, ಅದ್ರ ಬಾಜುನೇ ಒಂದು ಟೇಬಲ್ ಬಂದಿರುತ್ತೆ ಇವ್ರದ್ದು ಎಕ್ಸಾಮ್. ಆಮೇಲೆ ರೂಮ್ ಸೂಪರ್ವೈಸರ್ ಸರಿ ಇರ್ಲಿಲ್ಲ. ಆಮೇಲೆ ಪೇಪರ್ ಟಫ್ ಆಗಿರುತ್ತೆ ಅವ್ರ ಸಲುವಾಗಿ. ಆಮೇಲೆ ಅವ್ನ್ ಕರೆಕ್ಟೇ ಬರ್ದಿರ್ತಾನ, ಆದ್ರ ವ್ಯಾಲ್ಯೂಯೇಷನ್ ಕರೆಕ್ಟ್ ಆಗಿ ಆಗಿರೋದಿಲ್ಲ, ಇಲ್ಲ ಸ್ಕೂಲಲ್ಲಿ ಸರಿಯಾಗಿ ಕಲ್ಸಿರೋದಿಲ್ಲ. ಹಿಂಗ್ ಏನಾದ್ರೂ ನೋಡಿರ್ಬೇಕಾದ್ರ ಫೇಲ್ ಆದವನ್ ಹತ್ರ 100 ಕಾರಣಗಳು ಇದ್ದಿರ್ತಾವ್, ನೆನ್ಪಿಡ್ರಿ. ಸೊ ಹಾಗಾಗಿ ಇವ್ರು ಸಿ ಕ್ಯಾಟಗರಿ ಇರ್ತಾರ ನೋಡ್ರಿ, ಇವ್ರ ಹತ್ರ ಕಾರಣಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇವರಿಗೆ ಪರಿಣಾಮ ಏನೇನು ಸಿಗೋದಿಲ್ಲ, ಬರೀ ಸೋಲುಗಳು ಮಾತ್ರ ಸಿಗುತ್ತೆ. ಹಾಗಾಗಿ ಲೈಫ್ ನಲ್ಲಿ ನೀವೇನಾದ್ರೂ ಸಕ್ಸಸ್ ಆಗ್ಬೇಕಂತ ಯೋಚನೆ ಮಾಡಿದ್ರ ಒಂದು ಮಗ್ಗಲಿಗೆ ಬರ್ರಿ, ಈ ಕಡೆ ಆದ್ರೂ ಬರ್ರಿ, ಈ ಕಡೆ ಆದ್ರೂ ಬರ್ರಿ. ಹಾಗಾಗಿ ನಮ್ಮ ರೇಖಿ ಏನ್ ಹೇಳುತ್ತೆ ಅಂದ್ರ, ನೀವು ಬೀಕ್ ಬಂದ್ರೆ ಬೆಸ್ಟ್. ಅಂದ್ರೆ ಯೂನಿವರ್ಸ್ ಮೇಲೆ ನೀವು ವಿಶ್ವಾಸ ಇಟ್ಟು ಯಾವುದೇ ಕೆಲಸವನ್ನ ಮಾಡ್ರಿ, 100% ಸಕ್ಸಸ್ ಆಗ್ತೀರಿ ಅಂತ. ಓಕೆನಾ? ಸೊ ಈಗ ನೆಕ್ಸ್ಟ್ ನಮ್ಮ ಟಾಪಿಕ್ ಕಡೆಗೆ ಹೋಗೋಣ. ಬರೆಯೋದಕ್ಕೆ ಸ್ವಲ್ಪ ಶುರು ಮಾಡ್ರಿ. ಎಸ್, ಸೊ ನಮ್ಮ ಶರೀರ ಏನಿದೆ ನೋಡ್ರಿ, ನಮ್ಮ ಶರೀರದಲ್ಲಿ 114 ಚಕ್ರಗಳು ಕೆಲಸ ಮಾಡ್ತಾ ಇವೆ. ಟೋಟಲ್ ಎಷ್ಟು ಚಕ್ರಗಳು ಕೆಲಸ ಮಾಡ್ತಾ ಇವೆ? ಮೇಲ್ ಬರ್ಕೋರಿ ಚಕ್ರಗಳು ಅಂತ ಹೇಳಿ. 114 114 ಚಕ್ರಗಳು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇವೆ. ಸೊ ಈ ಎಲ್ಲಾ ಚಕ್ರಗಳು ಎಲ್ಲಿವೆ ಅಂದ್ರ, ನಮ್ಮ ಪ್ರಾಣಮಯ ಕೋಶದಲ್ಲಿ ಚಕ್ರಗಳಿವೆ. ನಿಮ್ಗೆ ಕೋಶಗಳು ಹೇಳ್ತೀನಿ, ಸದ್ಯಕ್ಕೊಂದೇ ಬರ್ಕೋರಿ. ಪ್ರಾಣಮಯ ಕೋಶ, ನಮ್ಮ ಪ್ರಾಣಮಯ ಕೋಶದಲ್ಲಿ ನಮ್ಮ ಚಕ್ರಗಳು ಏನಿವೆ ಅಂದ್ರ ವರ್ಕ್ ಮಾಡ್ತಾ ಇವೆ. ಸೊ ಹಾಗಾಗಿ ನಮ್ಮ 114 ಚಕ್ರಗಳಲ್ಲಿ 7 ಚಕ್ರಗಳಿಗೆ ಪ್ರಮುಖ ಚಕ್ರಗಳು ಅಂತ ಹೇಳಿ ಕರೀತಾರೆ, ಇಂಪಾರ್ಟೆಂಟ್ ಚಕ್ರಗಳು. 7 ಚಕ್ರಗಳಿಗೆ ಪ್ರಮುಖ ಚಕ್ರಗಳು ಅಂತ ಹೇಳಿ ಕರೀತಾರೆ. ಸೊ ಅದರಲ್ಲಿ ಮೊದಲನೇ ಚಕ್ರ ಬರ್ಕೋರಿ ಮೂಲಾಧಾರ ಚಕ್ರ. ಮತ್ತೆ ನೀವ್ ಇದನ್ನ ಬಾಯ್ಪಾಟ್ ಮಾಡೋದಿದೆ ನೋಡ್ರಿ, ನಾಳೆ ನಿಮ್ಗೆ ದೀಕ್ಷೆ ಕೊಡುವಾಗ ಚಕ್ರಗಳ ಥ್ರೋನೆ ನಿಮ್ಗೆ ಮಾಡಿಸೋದಿರುತ್ತೆ. ಹಾಗಾಗಿ ನಾಳೆ ನಿಮ್ಗೆ ದೀಕ್ಷೆಕ್ಕಿಂತ ಮುಂಚೆ ಇವತ್ ರಾತ್ರಿ ಏನ್ ಬರ್ಕೋತ್ರಿ ನೋಡ್ರಿ ಚಕ್ರಗಳ ಹೆಸರು, ಇನ್ನೊಂದ್ಸಲ 2-3 ಸಲ ನೀವು ಅದನ್ನ ರಟ್ ಹೊಡೀರಿ, ಯಾವ್ದೆಲ್ಲಿ ಅಂತೇಳಿ ನೀವು ನೆನ್ಪ್ ಮಾಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಕಣ್ ಮುಚ್ಚ್ ಕುಂತಿರ್ತ್ರಿ,
ನಾನು ನಾಭಿ ಚಕ್ರ ಅಂತ ಹೇಳಿರ್ತೀನಿ ಅಥವಾ ಮತ್ತೊಂದ್ ಯಾವ್ದೋ ವಿಶುದ್ಧಿ ಚಕ್ರ ಹೇಳಿರ್ತೀನಿ, ನೀವು ಕಣ್ ತೆರೆದು ಯಾರು ಎಲ್ಲಿ ಕೈ ಇಟ್ಕೊಂಡಾರ ಅಂತೇಳಿ ನೋಡ್ಬೇಕಾಗುತ್ತೆ ಒಂದ್ ವೇಳೆ ಬಾಯ್ಪಾಟ್ ಮಾಡ್ಲಿಲ್ಲ ಅಂದ್ರೆ. ಹಾಗಾಗಿ ಚಕ್ರಗಳನ್ನ ನೀವು ರಟ್ ಹೊಡಿಬೇಕಾಗುತ್ತೆ. ಇವತ್ತಿನ ಹೋಮ್ ವರ್ಕ್ ನಿಮ್ ಸಲುವಾಗಿ ಅದೇ ಇರೋದು. ಅದಾದ್ಮೇಲೆ ಸ್ವಲ್ಪ ನಾಳೆ 1 ನಿಮಿಷ ಹೇಳ್ತೀನಿ, ಮತ್ತೆ ನಾಳೆ ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ, ಸ್ವಲ್ಪ ಬರ್ಕೋರಿ. ನಾಳೆ ಬೆಳಿಗ್ಗೆ ನಮ್ದು 10 ಗಂಟೆಯಿಂದ 12 ಗಂಟೆ ತನಕ ಕ್ಲಾಸ್ ಇರುತ್ತೆ. ಟೈಮ್ ಬರ್ಕೋರಿ. ನಾಳೆ 10 ರಿಂದ 12 ಗಂಟೆ ತನಕ ನಮ್ ಕ್ಲಾಸ್ ಇರುತ್ತೆ. ಹಾಗಾಗಿ ನಾಳೆಯ ದೀಕ್ಷೆ ಇದೆ ನೋಡ್ರಿ, ದೀಕ್ಷೆಯ ಪೂರ್ವ ಸಿದ್ಧತೆಗಳು ಅಂತ ಹೇಳಿ ಬರ್ಕೋರಿ. ಸ್ವಲ್ಪ ದೀಕ್ಷೆಯ ಪೂರ್ವ ಸಿದ್ಧತೆಗಳು. ನಾಳೆ ನಿಮ್ಗೆ ರೇಖಿ ಲೆವೆಲ್ 1 ದೀಕ್ಷೆ ನಡೆಯುತ್ತೆ. ದೀಕ್ಷೆಗೆ ನೀವು ಮಾಡ್ಕೊಡ್ಬೇಕಾಗಿರುವಂತಹ ಸಿದ್ಧತೆಗಳು, ಪೂರ್ವ ಸಿದ್ಧತೆಗಳು. ಎಸ್. ಸೊ ನೀವು 9 ಗಂಟೆಗೆ ರೆಡಿ ಆಗಿರ್ಬೇಕು. ಫಸ್ಟ್ 10 ಗಂಟೆ ಕ್ಲಾಸ್ ಇದ್ರೆ ನೀವು ರೆಡಿ ಆಗೋದು ಎಷ್ಟಕ್ಕೆ ಅಂದ್ರೆ 9 ಗಂಟೆಗೆ. ತಲೆ ಸ್ನಾನ ಮಾಡಿ ವೈಟ್ ಬಟ್ಟೆ ಹಾಕಿ, ಬಿಳಿ ಬಟ್ಟೆಗಳನ್ನ ನಾಳೆ ಧರಿಸ್ಬೇಕು ನೀವು. ಯಾಕಂದ್ರೆ ದೀಕ್ಷೆಗೆ ಕಂಪಲ್ಸರಿ ವೈಟ್ ಡ್ರೆಸ್. ಯೂನಿವರ್ಸಲ್ ಎನರ್ಜಿ ಇದೆ ನೋಡ್ರಿ, ಅದು ವೈಟ್ ನಲ್ಲಿ ಬಹಳ ಕರೆಕ್ಟ್ ಆಗಿ ನಿಮ್ಗೆ ಕ್ಯಾಚ್ ಆಗುತ್ತೆ. ಹಾಗಾಗಿ ನಾಳೆ ತಲೆ ಸ್ನಾನ ಮಾಡಿ ವೈಟ್ ಡ್ರೆಸ್ ಅನ್ನ ಹಾಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, 108 ಓಂಕಾರವನ್ನ ಹೇಳೋದಿರುತ್ತೆ. 108 ನೀವು ಯೂಟ್ಯೂಬ್ ನಲ್ಲಿ 108 ಓಂಕಾರ ಅಂತ ಹೊಡೆದ್ರು ಸಿಗುತ್ತೆ. ಅಥವಾ ನಿಮ್ಮ ಹತ್ರ ರುದ್ರಾಕ್ಷಿ ಏನಾದ್ರೂ ಇದ್ರೆ, ಕ್ರಿಸ್ಟಲ್ಸ್ ಹಿಂಗೇನಾದ್ರೂ ಇದ್ರೆ, ಈ ಕ್ರಿಸ್ಟಲ್ಸ್ ಥ್ರೋನು ನೀವು ಒಂದು ತೆಗೆದು ಓಂಕಾರವನ್ನ ಹೇಳ್ಬೋದು. ನೀವು ಓಂಕಾರ ಹೇಳ್ರಿ, ಇಲ್ಲ ಓಂ ನಮಃ ಶಿವಾಯ ಹೇಳ್ರಿ, ಬಟ್ ಓಂಕಾರ ಅಂತೂ ಕಂಪಲ್ಸರಿ ನಾಳೆ. ಇದು 3ನೇದು. ಅದಾದ್ಮೇಲೆ 4ನೇದು 90% ಮೌನವಾಗಿರುವಂತಹ ಪ್ರಯತ್ನವನ್ನ ಮಾಡಿ, ದಯವಿಟ್ಟು ಮಾಡ್ರಿ, ಇದು ರಿಕ್ವೆಸ್ಟ್ ನನ್ನ ಕಡೆಯಿಂದ. ಸೊ ನೀವು ಮೌನವಾಗುಳಿದ್ರೆ ನಿಮಗೆ ಎನರ್ಜಿ ಇದೆ ನೋಡ್ರಿ, ಅದು ಫೀಲ್ ಆಗುತ್ತೆ, ಫೀಲಿಂಗ್ ಜೊತೆಗೆ ಕನೆಕ್ಟ್ ಆಗುತ್ತೆ. ನೀವು ಮೌನ. ಲಕ್ಷ್ಮಣ್ ಸರ್ ಏನಾಯ್ತು ಹಿಂಗ್ ತಲೆ ಕೈ ಹಚ್ಕೊಂಡ್ ಕೂತ್ರಿ? ಹಾ, ನಿಮ್ ಗೊತ್ತಾ, ಹಿಂಗ್ ತಲೆ ಕೈ ಹಚ್ಕೊಂಡ್ ಕೂಡೋದಿದೆ ನೋಡ್ರಿ, ಡಿಪ್ರೆಷನ್ ಪೇಷಂಟ್ ನ ಸಿಂಬಲ್ ಅಂತೀವಿ ನಾವು. ತಲೆಗೆ ಹಿಂಗ್ ಯಾವಾಗ್ಲೂ ಕೈ ಹಚ್ಬೇಡ್ರಿ. ರೀಸನ್ ಹಿಂಗ್ ತಲೆ ಕೈ ಹಚ್ಚಿದ್ರೆ ನೋಡ್ರಿ, ಸೈನ್ಸ್ ಹೇಳ್ತೀನಿ, ತಲೆ ಕೈ ಹಚ್ಚಿದ ತಕ್ಷಣ ಬ್ಲಡ್ ಪ್ರೆಷರ್ ಇದೆ ನೋಡ್ರಿ, ಅದು ಏನಾಗುತ್ತೆ, ಏರ್ಪೇರ್ ಆಗೋದಕ್ ಶುರು ಆಗುತ್ತೆ. ನಿಮ್ ತಲೆಗ್ ಭಾರ ಅನಿಸುತ್ತೆ, ಎಲ್ಲಾ ಜವಾಬ್ದಾರಿ ನನ್ ಮೇಲೆ ಅನಿಸ್ತದ, ದುನಿಯಾ ಎಲ್ಲ ನನ್ ತಲೆ ಮೇಲೆ ಬಿದ್ದದ, ಹಿಂಗೆಲ್ಲಾ ಫೀಲಿಂಗ್ ಬರುತ್ತೆ. ಸುಸ್ತಾಗ್ ಬಿಡ್ತೀರಿ ನೋಡ್ರಿ. ನೀವು ತಲೆ ಕೈ ಹಚ್ಚಿರಿ ಅಂದ್ರೆ ಏನಾಗ್ಯದು ಅಂತೀವಿ ನೋಡ್ರಿ, ಕೇಳ್ತೀವ್ರ ಸಣ್ಣಾಗಿದ್ದಾಗೆಲ್ಲ ಹಿರಿಯರ್, ತಲೆ ಕೈ ಹಚ್ಕೊಂಡ್ ಕೂಡ್ಲಕ್ ಏನಾಯ್ತು ನಿನ್ಗ ಅಂತೇಳಿ. ಸೊ ಹಾಗಾಗಿ ಯಾವಾಗ್ಲೂ ಯಾವುದೇ ಕಾರಣಕ್ಕೂ ಹಿಂಗ್ ಕೂಡೋದಿದೆ ನೋಡ್ರಿ, ಹಿಂಗ್ ಕೂಡೋದಿದೆ ನೋಡ್ರಿ, ದಯವಿಟ್ಟು ಮಾಡ್ರಿ. ಯಾವಾಗ್ಲೂ ಅಲರ್ಟ್ ಝೋನ್ ನಲ್ಲಿ ಇರೋದ್ ಕಲೀರಿ ನೀವು. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ ಆಕ್ಟಿವ್ ಆಗಿರುತ್ತೆ ಅಂದ್ರ ನಮ್ಮ ಬಾಡಿ ಸ್ಟ್ರಕ್ಚರ್ ಸರಿಯಾಗಿಟ್ಟಾಗ ಆಗುತ್ತೆ ನೋಡ್ರಿ. ನಿಮ್ಮ ಬೆನ್ನ ಉರಿ ಇದೆ ನೋಡ್ರಿ, ಎಲ್ಲರೂ ಸರಿಯಾಗಿ ನೆನ್ಪಿಡ್ರಿ, ಇದು ರೇಖೆಯಲ್ಲಿ ಇಲ್ಲ, ಅದ್ರ ಕಾಮನ್ ಆಗಿ ಹೇಳ್ತೀನಿ. ನಿಮ್ಮ ಬೆನ್ನ ಉರಿ ಎಷ್ಟು ನೇರವಾಗಿ ಇಟ್ಟಿರ್ತೀರಿ ನೋಡ್ರಿ, ಅಷ್ಟು ನೀವು ಹೆಲ್ದಿ ಆಗಿರ್ತೀರಿ, ಅಷ್ಟು ಹ್ಯಾಪಿ ಆಗಿರ್ತೀರಿ. ನೀವ್ ಹಿಂಗ್ ಕೂಸದ್ ಬೀಳ್ತೀರಿ ನೋಡ್ರಿ, ನಮ್ ಬೀದರ್ ಕಡೆ ಹೇಳ್ತಾರ ಕರೆಂಟ್ ಹೊಡ್ದಿಂಗ್ ಕಾಗಿ ಅಂತೇಳಿ. ಹೊಡೆದಿರ್ತಾವ ಪಾಪ, ವೈರಿಂಗ್ ಚೌಕ್ ಬಿದ್ದಿರ್ತಾವ. ಹಂಗ ಜೀವನ ಇದೆ, ನೀವು ಖುಷಿಯಾಗಿರೋದು ಕಲೀರಿ. ನೀವು ಇರೋದೇ ಎಲ್ಲಾನೇ ಕಷ್ಟನೇ ಇದೆ, ಸುಖ ಯಾವ್ದು ಇಲ್ಲ. ನಾನು ಹೇಳ್ತೀನಿ, ಸುಖದ ಭ್ರಮೆಯಲ್ಲಿ ದುಃಖವನ್ನ ಪಡುವಂತ ಜಗತ್ತಲ್ಲಿ ಬದುಕ್ತಾ ಇದ್ದೀವಿ ನಾವು. ಭ್ರಮಾತ್ಮಕ ಲೋಕ ಇದೆ ನಮ್ದು ಒಂದು, ಅದರಲ್ಲೇ ಈ ಸತ್ಯತೆಯನ್ನ ಹುಡುಕುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೌದು, ಇಡೀ ದಿನ ನಿಮ್ಗೂ ಸಾಕಾಗಿರ್ಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಭಾಷಣ ಹೊಡೆಯೋದು ಬಹಳ ಈಸಿ ಇದೆ, ಫೀಲ್ಡ್ ಅಲ್ಲಿ ಮಾಡೋದು ಕಷ್ಟ ಇದೆ, ನನ್ಗೂ ಅರ್ಥ ಆಗುತ್ತೆ, ಯಾಕಂದ್ರೆ ನಾನು ಜಾಬ್ ಮಾಡ್ತೀನಿ. ಸೊ ಹಾಗಾಗಿ ಯಾವಾಗ್ಲೂ ಆಕ್ಟಿವ್ ಆಗಿರ್ರಿ, ಎನರ್ಜೆಟಿಕ್ ಆಗಿರ್ರಿ, ಒಳ್ಳೊಳ್ಳೆ ಅಫರ್ಮೇಶನ್ಸ್ ಅನ್ನ ತಗೋರಿ. ಬೆಳಗಾಗಿ ಎದ್ದ ತಕ್ಷಣ ನಾನು ಹೆಲ್ದಿ ಆಗಿದ್ದೀನಿ, ನಾನು ಹ್ಯಾಪಿ ಆಗಿದ್ದೀನಿ, ನಾನು ವಿನ್ನರ್ ಇದ್ದೀನಿ, ನಾನ್ ಕೋಟ್ಯಾಧೀಶ ಇದ್ದೀನಿ. ಅವಾಗ ಮೈಂಡ್ ಹೇಳುತ್ತೆ ಇಲ್ಲ 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 ಅಂದ್ರೆ ಅದಕ್ಕೆ ಮತ್ತೆ ಪ್ರಾಕ್ಟೀಸ್ ಮಾಡ್ರಿ. ಒಂದಿನ ಅದು ಸ್ವೀಕಾರ ಮಾಡುತ್ತೆ. ಯಾವ ದಿನ ನಿಮ್ಮ ಮೈಂಡ್ ಸ್ವೀಕಾರ ಮಾಡುತ್ತೆ ನೀವು ಕೋಟ್ಯಾಧೀಶ ಅಂತ, ಅವತ್ ನಿಮ್ ಅಕೌಂಟ್ ನೋಡ್ರಿ, ನಿಮ್ಗೆ ಎಣಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಬರ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಚಮತ್ಕಾರಗಳು ಇದೇ ಭೂಮಿಯ ಮೇಲೆ ಘಟಿಸುತ್ತೆ ಅಂತ ಹೇಳ್ತಾರೆ. ಚಮತ್ಕಾರಗಳು ಇದೇ ಭೂಮಿ ಮೇಲೆ ಘಟಿಸುತ್ತೆ. ನಾನು 4-5 ವರ್ಷದಿಂದ ಇವ್ಯಾವು ನಂಬ್ತಿಲ್ಲ, ಸುಮ್ನೆ ಹೇಳ್ತಾರೆ ಏನ್ರ. ನಮ್ಮಲ್ಲಿ ನಮ್ ಟ್ರೈನರ್ ಹೇಳ್ತೀರಿ ಏನು ಅಂದ್ರ, ರಿಯಲ್ ಸಕ್ಸಸ್ ಯಾವುದು ಅಂದ್ರ, ನಾವು ಕೆಲಸ ಮಾಡ್ಲಿಲ್ಲ ಅಂದ್ರೂ ದುಡ್ಡು ಬರ್ಬೇಕು, ಅದು ಸಕ್ಸಸ್ ಅಂತ. ನಾನು ಅವ್ರಿಗೆ ಹೇಳ್ತಿದ್ದೆ, ಕೆಲಸ ಮಾಡ್ರೆ ಸಿಗಲ್ಲ, ಇವ್ರು ಏನಾರು ಅಂತ ಹೇಳ್ತಾರ. ಹಿಂದಿಯವರೆಲ್ಲ ಇವರೆಲ್ಲ ಕತಿರೇ ಹೇಳ್ತಾರ ಜಾಸ್ತಿ ಅಂತಿದ. ಜಬ್ ಆಪ್ ಸೋತೆ ಹೋ ತಬ್ಬಿ ಆಪ್ಕೋ ಪೈಸೆ ಆಯಂಗೆ ಅಂತಿರೋ, ನೀವು ನಿದ್ರೆಯಲ್ಲಿ ಇದ್ದಾಗ್ಲೂ ನಿಮ್ಗೆ ದುಡ್ಡು ಬರುತ್ತೆ ಅಂತ.
ನಾನ್ ಹೇಳ್ತೀನಿ ಎದ್ದು ಬಡದಾಡಿದ್ರು ಬರಲ್ಲ, ಇವ್ರೇನಾರ ಹೇಳ್ತಾರಂತ. ಆಮೇಲೆ ನನಗೆ 2 ವರ್ಷ ಆದ್ಮೇಲೆ ಯಾವಾಗ ನಮಗ್ ಬರೋದಕ್ಕೆ ಶುರು ಅದು, ಅವಾಗ ಗೊತ್ತೈತ್ ನನ್ ಗುರು ಹೇಳೋದು ಸತ್ಯ ಇತ್ತು. ಹಾಗಾಗಿ ಅಫರ್ಮೇಶನ್ಸ್ ಬಹಳಷ್ಟು ವರ್ಕ್ ಮಾಡುತ್ತೆ. ಸೊ ಜಾಸ್ತಿ ನೀವೆಲ್ಲರೂ ಅಫರ್ಮೇಶನ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಎಸ್. ಸೊ ನೆಕ್ಸ್ಟ್ ಬರೆಯೋದಕ್ಕೆ ನೀವು ಶುರು ಮಾಡ್ರಿ. ನಮ್ಮ ಶರೀರದಲ್ಲಿರುವಂತ 114 ಚಕ್ರಗಳು. ನಾಳೆದು ಹೇಳಿದೆ ನೋಡ್ರಿ, ದೀಕ್ಷೆ ಸಲುವಾಗಿ ಮೌನವಿರ್ಬೇಕು. ನೆನ್ಪಿಡ್ರಿ, 9 ಗಂಟೆಗೆ ರೆಡಿ ಇರೋದು ಮೊದಲನೇ ಪಾಯಿಂಟ್. ಎರಡನೇದು 108 ಏನ್ ಮಾಡೋದಿದೆ, ಓಂಕಾರಗಳನ್ನ ಹೇಳೋದಿದೆ. ಓಂಕಾರ ಹೇಳ್ರಿ ಅಥವಾ ಓಂ ನಮಃ ಶಿವಾಯ. ಅದಾದ್ಮೇಲೆ ಜಾಸ್ತಿ ನೀವು ಮೌನವಾಗಿರುವಂತ ಪ್ರಯತ್ನವನ್ನ ಮಾಡ್ರಿ. ಆಮೇಲೆ ಊಟಕ್ಕೆ ಏನಾದ್ರೂ ನಿಮ್ಗೆ ಬೇಕು ಅನ್ಸಿದ್ರು ಬಹಳ ಲೈಟ್ ಆಗಿ ತಗೊಳ್ರಿ. ಏನಾದ್ರು ಲೈಟ್ ಅಂದ್ರೆ ನಿಮ್ಗೆ ಕಸ್ವಿಸಿ ಅನಿಸ್ಬಾರ್ದಷ್ಟೇ. ನಿಮ್ಗೆ ಏನೋ ಶುಗರ್ ಇದೆ ಮತ್ತೊಂದಿದೆ ಅಂದ್ರೆ ನೀವು ಸ್ವಲ್ಪ ಲೈಟ್ ಆಗಿ ಏನಾದ್ರೂ ಸ್ವಲ್ಪ ತಗೋರಿ. ಬಹಳ ಹೆವಿ ಮಾಡಿದ್ರಿ ಅಂದ್ರೆ ದೀಕ್ಷೆ ಸಂದರ್ಭದಲ್ಲಿ ನಿಮಗೆ ನಿದ್ರೆ ಬರುತ್ತೆ. ಅದ್ರಲ್ಲಿ ಸಂಡೇ ಅಂತ ಒಂದು ಮೈಂಡಿಗೆ ಮೆಸೇಜ್ ಕೊಟ್ಟಿರ್ತ್ರೆ, ಸಂಡೇ ಸಬ್ಸೆ ಥಂಡೆ ಅಂತ. ಬರ್ಲಾರದ ಆಲಸ್ಯ ಸಂಡೇ ದಿನ ಬಂದಿರುತ್ತೆ ನೋಡ್ರಿ, ಯಾಕಂದ್ ನಮಗೂ ಗೊತ್ತಿಲ್ಲ. ಬರ್ಲಾರ್ದ ಸುಸ್ತಿ ಸಂಡೇ ದಿನ ಆಟೋಮೆಟಿಕ್ ಬಂದಿರುತ್ತೆ. ಅದು ನಾವು ಮೈಂಡಿಗೆ ಕೊಟ್ಟಿರುವಂತ ಮೆಸೇಜ್. 2 ದಿನ ಹಿಂದೆ ಕೊಟ್ಟಿರ್ತೀವಿ. ಶುಕ್ರವಾರ ದಿನಾನೇ ನಮ್ ಮೈಂಡಿಗೆ ಮೆಸೇಜ್ ಹೋಗ್ತಾ ಇರುತ್ತೆ, ರವಿವಾರ ಬರ್ತಾ ಇದೆ. ಅದಕ್ಕೆ ಹಂಗ ಇರುತ್ತೆ ನಮ್ ಸಿಚುವೇಶನ್. ಸೊ ಹಾಗಾಗಿ ನಿಮ್ಮೆಲ್ಲರಿಗೆ ಹೇಳೋದೇನು ಅಂದ್ರ, ನಾಳೆ ಇಷ್ಟೆಲ್ಲಾನು ತಗೊಂಡು ನೀವು ರೆಡಿಯಾಗಿ ಕೂಡ್ರಿ. ರೇಖಿಯ ದೀಕ್ಷೆ ಇದೆ ನೋಡ್ರಿ, ಅದು ನಾಳೆ ನಿಮ್ಗೆ ಬೆಳಗ್ಗೆ ಸಿಗೋದಿದೆ. ಮತ್ ದೀಕ್ಷೆ ಅಂದ್ರೆ ಇದು ಒಂದು ಸಮಾರಂಭ, ಒಂದು ಪ್ರೋಗ್ರಾಮ್. ಬಾಲ್ಯದಲ್ಲಿ ಯಾರ್ಯಾರು ದೀಕ್ಷೆ ತಗೊಂಡಿರಿ? ಲಿಂಗ ದೀಕ್ಷೆ ನಾವೆಲ್ಲ ತಗೊಂಡಿವಿ. ಏನ್ ನಮ್ಮ ಮನೇಲಿ ಹಬ್ಬ ಯಾವತ್ತ ದಿವ್ಸ ನಮ್ ಗುರುಗಳು ಬಂದ್ ದೀಕ್ಷೆ ಕೊಟ್ಟ ದಿವ್ಸ. ಹಾಗಾಗಿ ನಾಳೆ ನಿಮ್ಗೆ ದೀಕ್ಷೆ ಇದೆ. ಆ ಹ್ಯಾಪಿನೆಸ್ ನಿಮ್ ಒಳಗಿರ್ಲಿ ಒಂದು. ಆಮೇಲೆ ಯಾರಿಗೆ ನಾಳೆ ವಿಡಿಯೋ ಆನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ದೀಕ್ಷೆಯಲ್ಲಿ ಭಾಗವಹಿಸ್ಬೇಡ್ರಿ. ನಾನ್ ವಿಡಿಯೋ ಆನ್ ಇಲ್ದವ್ರಿಗೆ ದೀಕ್ಷೆ ಕೊಡೋದೇ ಇಲ್ಲ. ಒಂದ್ ವೇಳೆ ಈ ವಿಡಿಯೋ ಆಫ್ ಇಟ್ ನೀವು ದೀಕ್ಷೆ ಒಳಗ್ ಬಂದಿರಿ ಅಂದ್ರೆ ನಮ್ ಟೀಮ್ ನಿಮ್ಗೆ ರಿಮೂವ್ ಮಾಡುತ್ತೆ. ಕಳೆದ ಸಲ 16 ಜನರಿಗೆ ರಿಮೂವ್ ಮಾಡಿವಿ. ಕಳೆದ ತಿಂಗಳಲ್ಲಿ 16 ಜನರಿಗೆ 2 ದಿನ ಕುಂತ್ರು 3ನೇ ದಿವಸ ವಿಡಿಯೋ ಆಫ್ ಇತ್ತು. ಹಾಗಾಗಿ 2 hours ನೀವು ವಿಡಿಯೋ ಆನ್ ಮಾಡಿ ನನ್ ಎದುರಿಗೆ ಕೂಡೋದಕ್ಕೆ ರೆಡಿ ಇದ್ದವ್ರು ಮಾತ್ರ ದೀಕ್ಷೆಯಲ್ಲಿ ಭಾಗವಹಿಸ್ರಿ. ಒಂದು. ಅದಾದ್ಮೇಲೆ 2ನೇ ಕಂಡೀಷನ್, ನಾಳೆ ದೀಕ್ಷೆದು ಯಾವುದೇ ರೆಕಾರ್ಡಿಂಗ್ ಅನ್ನ ನಿಮ್ಗೆ ಕೊಡೋದಿಲ್ಲ ನಾವು. ಇದು ಆನ್ಲೈನ್ ನಲ್ಲೇ ಆಗೋದಿರುತ್ತೆ, ಮತ್ತೆ ಲೈವ್ ನಲ್ಲೇ ಮಾಡೋದಿರುತ್ತೆ. ದೀಕ್ಷೆಯನ್ನ ಯಾವುದೇ ಕಾರಣಕ್ಕೂ ಓಪನ್ ಅಪ್ ನಮ್ದು ಆಗೋದಿಲ್ಲ ಅಂತ ಹೇಳ್ತಾ, ಇದೀಗ ನಮ್ಮ ಚಕ್ರಗಳಿನಿವೆ ನೋಡ್ರಿ 114. ಅವುಗಳ ಒಂದೊಂದು ಹೆಸರನ್ನ ಬರೆಯೋದಕ್ಕೆ ಶುರು ಮಾಡ್ರಿ. ಮೊದಲನೇ ಚಕ್ರ ಬರುತ್ತೆ ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರ ಎಲ್ಲಿ ಅಂದ್ರ, ನೀವು ಯಾವ ಬೇಸ್ ಮೇಲೆ ಕುಳಿತುಕೊಂಡಿರ್ ನೋಡ್ರಿ, ಬೇಸ್ ಕೆಳಗ್ ಕುಂತಿರಲ್ಲ ನೀವು, ಆ ಬೇಸ್ ಮೇಲೆ ಕುಳಿತುಕೊಂಡಿರುವಂತ ಏನ್ ಪ್ಲೇಸ್ ಇದೆ ಅದಕ್ಕೆ ನಾವು ಮೂಲಾಧಾರ ಚಕ್ರ ಅಂತೀವಿ, ಅಥವಾ ಶರೀರದ ಸೂಕ್ಷ್ಮ ಸ್ಥಳಗಳು ಅಂತೀವಿ. ಅಲ್ಲಿ ಮೂಲಾಧಾರ ಚಕ್ರ ಇಲ್ಲಿರೋದು. ಎಸ್. ಆಮೇಲೆ ಎರಡನೇ ಇದ್ರದ್ದೇನ್ ಕಲರ್ಸ್ ಅದನ್ನ ಏನು ಬರಿಬೇಡ್ರಿ, ಓನ್ಲಿ ಚಕ್ರಗಳ ಹೆಸರು ಬಂದ್ರೆ ಸಾಕು ನಿಮ್ಗೆ. ರೇಖಿ ಲೆವೆಲ್ 1 ಅಲ್ಲಿ ನಿಮ್ಗೆ ಹೆಸರು ಗೊತ್ತಿರ್ಬೇಕು, ಪ್ಲೇಸ್ ಗೊತ್ತಿರ್ಬೇಕು. ಮೂಲಾಧಾರ ಎಲ್ಲಿದೆ ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕು, ಅಲ್ಲಿ ನನ್ನ ಮೂಲಾಧಾರ ಚಕ್ರ ಇದೆ ಅಂತ. ಅಷ್ಟು ಗೊತ್ತಾದ್ರೆ ಸಾಕು. ಬಹಳ ಮೈಂಡಿಗೆ ಬಹಳ ಹೆವಿ ತಗೊಳೋದ್ ಬೇಕಾಗೋದಿಲ್ಲ. ಅದಾದ್ಮೇಲೆ 2ನೇ ಚಕ್ರ ಬರೀರಿ, ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಚಕ್ರದ ಪ್ಲೇಸ್ ಇದೆ ನೋಡ್ರಿ, ನಿಮ್ಮ ನಾಭಿಯ ಕೆಳಗೆ 2 ಇಂಚ್. ನಾಭಿ ಅಂತೀವಿ, ಹೊಕ್ಕುಳು ಅಂತೀವಿ ನಾವು, ಅದ್ರ ಕೆಳಗೆ 2 ಇಂಚ್ ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಚಕ್ರಕ್ಕೆ ಬರ್ರಿ ಅಂದಾಗ 2 ಒಂದ್ರ ಮೇಲೆ ಒಂದ್ ಕೈಯನ್ನ ಇಟ್ಟು ನೀವು ಸ್ವಾದಿಷ್ಠಾನಕ್ಕೆ ಟಚ್ ಮಾಡ್ಬೇಕು. ಎಸ್. ಅದಾದ್ಮೇಲೆ 3ನೇದು ಬರುತ್ತೆ ಮಣಿಪುರ ಚಕ್ರ. ಇದು ನಾಭಿಯ ಮೇಲೆ 2 ಇಂಚ್. ಮಣಿಪುರ ಚಕ್ರ ನಾಭಿಯ ಮೇಲೆ 2 ಇಂಚ್. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಹೃದಯ ಚಕ್ರ, ಹಾರ್ಟ್ ಚಕ್ರ. ಇದು ಹೃದಯದ ಮಧ್ಯದಲ್ಲಿ, ಹಾರ್ಟ್ ಚಕ್ರ. ಎಸ್. ಮತ್ತೆಲ್ಲರೂ ನೋಟ್ ಮಾಡ್ಕೊಡ್ರಿ, ಬರೆಯೋದಕ್ಕೆ ಶುರು ಮಾಡ್ರಿ. ನಿಮಗ್ ಒಂದ್ ಮಾತು ಹೇಳ್ತೀನಿ ನೋಡ್ರಿ, ಸೌ ಬಕ್ನಾ ಏಕ್ ಲಿಖ್ನಾ ಅಂತ. ಬಕ್ನಾ ಅಂದ್ರೆ 100 ಮಾತಾಡೋದು 1 ಬರೆಯೋದು ಈಕ್ವಲ್ ಇರುತ್ತೆ. ಹಾಗಾಗಿ ಮಾತಾಡಿದೆಲ್ಲ ಗಾಳಿಯಾಗ ಹೋಗುತ್ತೆ, ಎಲ್ಲಿಗೆ ಹೋಗುತ್ತೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಯಾವಾಗ ಬರೀತ್ರಿ ನೋಡ್ರಿ, ನಿಮ್ಮಲ್ಲಿ ಒಂದು ದಾಖಲೆ ನಿರ್ಮಾಣ ಆಗುತ್ತೆ. ನೀವ್ ಯಾವಾಗ್ಲೂ ಸ್ವಲ್ಪನು ಕನ್ಫ್ಯೂಸ್ ಆದ್ರಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ರೇಖಿ ಲೆವೆಲ್ 1 ಏನ್ ಹೇಳ್ಯಾರ ಮೇಡಮ್, ಸ್ವಲ್ಪ ಹಿಂಗ್ ತೆಗೆದ್ರೆ ಗೊತ್ತಾಗುತ್ತೆ. ಎಸ್, ಇದು ಇದೆ.
ಹಾಗಾಗಿ ಬರೆಯೋದಿದೆ ನೋಡ್ರಿ, ಅದು ಬಹಳ ಇಂಪಾರ್ಟೆಂಟ್. ಹೃದಯ ಚಕ್ರ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ವಿಶುದ್ಧಿ ಚಕ್ರ. ಇಲ್ಲಿ ವಿಶುದ್ಧಿ ಚಕ್ರ, ಥ್ರೋಟ್ ಚಕ್ರ ಅಂತೀವಿ. ಥ್ರೋಟ್ ಚಕ್ರ, ವಿಶುದ್ಧಿ ಚಕ್ರ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬರೋದು ಆಜ್ಞಾ ಚಕ್ರ. ಇಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಸ್ವಲ್ಪ ಇನ್ ಮೇಲೆ ಹೆಣ್ಮಕ್ಳು ಕುಂಕುಮ ಹಚ್ತಾರೆ ನೋಡ್ರಿ, ಆ ಪ್ಲೇಸ್ ಆಜ್ಞಾ ಚಕ್ರ. ಇದಕ್ಕೆ ಇನ್ನೊಂದು ಹೆಸರಿದೆ ಥರ್ಡ್ ಐ ಚಕ್ರ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಇದಕ್ಕೆ ಆತ್ಮ ಅಂತ ಹೇಳ್ತಾರ, ಜೀವ ಅಂತ ಹೇಳ್ತಾರ, ಬಹಳಷ್ಟು ಹೆಸರುಗಳಿವೆ. ಸತ್ಯ ಅಂತ ಹೇಳಿ ಹೇಳ್ತಾರ. ಇದು ಆಜ್ಞಾ ಚಕ್ರ. ನಂತರ ಕೊನೆಗೆ ಬರುತ್ತೆ ಕ್ರೌನ್ ಚಕ್ರ. ಇಲ್ಲಿ ಎಸ್. ಸೊ ನಾಳೆ ನಿಮ್ಗೆ ಯಾವಾಗ ನೀವು ರೇಖಿ ಪ್ರಾಕ್ಟೀಸ್ ಅನ್ನ ಮಾಡ್ತೀರಿ, ಲೆವೆಲ್ 1 ಅವ್ರೆಲ್ಲಾರು ನೆನ್ಪಿಟ್ರಿ, ರೇಖಿ ಪ್ರಾಕ್ಟೀಸ್ ಮಾಡುವಾಗ ನಿಮ್ಮ 2 ಅಂಗೈಗಳನ್ನ ಸ್ಟೆಪ್ ಬೈ ಸ್ಟೆಪ್ಪಿಂಗ್ ತಗೊಂಡ್ ಬರೋದಿರುತ್ತೆ. ನಾಳೆ ಅದು ಯಾವ ರೀತಿ ಬರ್ಬೇಕು ಏನಿಲ್ಲ ಎಲ್ಲಾನು ಹೇಳ್ತೀನಿ. ಎಲ್ಲಾರು ಕರೆಕ್ಟ್ ಆಗಿ ಬರ್ದಿರಿ ಅಂತ ಹೇಳಿ ಅನ್ಕೊಂಡಿನ. ಎಲ್ಲಾರ ಚಕ್ರಗಳ ಹೆಸರನ್ನ ಬರ್ದಿರಿ. ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ ಅಥವಾ ಡನ್ ಮಾಡ್ರಿ. ಎಲ್ಲಾರು ಬರ್ಕೊಡ್ರಿ. ಇವ್ ಬಾಯ್ ಪಾರ್ಟ್ ಮಾಡ್ರಿ. ನೀವ್ ಏನಾದ್ರೂ ಕೈ ಮೇಲೆ ಕೆಳಗೆ ಹೋಯ್ತಂದ್ರೆ ಫ್ರೀಕ್ವೆನ್ಸಿ ಚೇಂಜ್ ಆಗಿರುತ್ತೆ. ನೀವು ಹಾಸ್ಪಿಟಲ್ ಜ್ವರ ಬಂದಿವಿ ಅಂತೇಳಿ ಹೋಗಿರ್ತೀರಿ, ಡಾಕ್ಟರ್ ಬೇರೆ ಇಂಜೆಕ್ಷನ್ ಕೊಟ್ಟಂಗ ಆಗುತ್ತೆ ನೋಡ್ರಿ. ನಿಮ್ಗೆ ಅನಿಸೋದು ಎಲ್ಲರಿಗೂ ಫೀಲಿಂಗ್ ಆಗುತ್ತೆ, ನಿಮ್ಗೆ ಏನು ಅನ್ಸಂಗಿಲ್ಲ. ರೀಸನ್ ಏನು ಅಂದ್ರ ನೀವ್ ಎಲ್ಲಿ ಕೈ ಇಡ್ಬೇಕು ಅಲ್ಲಿ ಬಿಟ್ಟಿರ್ತೀರಿ, ಮತ್ತೆ ಕಡೆ ಹೋಗಿರ್ತೀರಿ. ಹಂಗಾಗೋದ್ ಬೇಡ. ಹಾಗಾಗಿ ದಯವಿಟ್ಟು ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಿ. ಲೆವೆಲ್ 2 ಬಂದಾಗ ಅದು ಏನ್ ಹೇಳೋದ್ ಬೇಕಾಗೋದಿಲ್ಲ. ಅದು ಹೇಳಿ 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 ರೂಢಿ ಬಿದ್ದಿರುತ್ತೆ. ಬಟ್ ಲೆವೆಲ್ 1 ಅವ್ರಿಗೆ ಫಸ್ಟ್ ಟೈಮ್ ಬಂದವ್ರಿಗೆ ಬಹಳ ಸ್ವಲ್ಪ ಟಫ್ ಅನಿಸುತ್ತೆ. ನಿಮ್ಗಿಲ್ಲ, ನನ್ಗೂ ಆಗಿದ್ದಿದೆ. ಫಸ್ಟ್ ಟೈಮ್ ನನ್ ಫೇಸ್ಬುಕ್ ಆಡ್ ನಲ್ಲಿ ರೇಖಿ ಅಂತ ಕೇಳಿದ್ರ ನನ್ಗಿದು ಒಂದು ವಿದ್ಯೆ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. 5 ವರ್ಷದ ಹಿಂದೆ ಇದು ಒಂದು ವಿದ್ಯೆ ಇದೆ, ಇದು ಜಗತ್ತಲ್ಲಿ ನಡೆಯುತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ನಾನೇನ್ ತಿಳ್ಕೊಂಡಿದ್ದ, ರೇಖಿ ಅಂದ್ರೆ ರೇಖಾ ಗಣಿತದ್ ಏನ್ರ ಇದ್ದಿರ್ಬೇಕಂತ ತಿಳ್ಕೊಂಡಿದ್ ನಾನ್. ಆಮೇಲೆ ನನ್ಗೆ ಗೊತ್ತಾಯ್ತು ಇದೊಂದು ಹೊಸದೇನೋ ಹೊಸದೇ ಇದೆ, ನಮ್ಗೆ ನಾವು ಆರಾಮ್ ಮಾಡ್ಕೊಳ್ಬಹುದು, ನಮ್ಮಲ್ಲಿ ಎನರ್ಜಿ ಬರ್ಬೋದು, BP, ಶುಗರ್, ಥೈರಾಯ್ಡ್, ಕ್ಯಾನ್ಸರ್ ಇಂಥವಕ್ಕೆಲ್ಲ ಹಾಸ್ಪಿಟಲ್ ಹೋಗೋದ್ ಬೇಕಾಗಿಲ್ಲ, ಮನೆಯಲ್ಲೇ ಹೀಲಿಂಗ್ ಮಾಡ್ಕೊಳ್ಬಹುದು. ಎಷ್ಟು ಅದ್ಭುತ ಇದೆ ಅಂತ ಅವಾಗ ನನ್ಗೆ ಗೊತ್ತಾದ್ಮೇಲೆ ಮತ್ತೆ ಅದನ್ನ ಸರ್ಚ್ ಮಾಡಿ ಸುಮಾರು 7 ಜನರ ಹತ್ರ ನಾನ್ ರೇಖಿಯನ್ನ ಕಲ್ತಿದ್ದೆ. ಹಾಗಾಗಿ ನಾನ್ ರೇಖಿ ಪ್ರಾಕ್ಟೀಸ್ ಮಾಡುವಾಗ ನನ್ಗೆ ಆಹ್ವಾನ ಮಾಡೋದಕ್ಕೆ ಸಮಯ ಜಾಸ್ತಿ ಬೇಕು. ಯಾಕಂದ್ರೆ ನಾನು 7 ಜನರಿಗೆ ಕರಿಬೇಕಾಗುತ್ತೆ. ಹಾಗಾಗಿ ಇದೊಂದು ಬಹಳ ಅದ್ಭುತವಾಗಿರುವಂತಹ ವಿದ್ಯೆ ಇದೆ. ಈ ವಿದ್ಯೆಯನ್ನ ನೀವು ಕರಗತ ಮಾಡ್ಕೊಳ್ಬೇಕು. ಮತ್ತೆ ಇದು ಯಾವ್ದು ಕೋರ್ಸು ಟ್ರೈನಿಂಗು ಅದು ಏನಿಲ್ಲ. ಇದು ಒಂದು ವಿದ್ಯೆ ಇದೆ, ಇದು ಜೀವನಕ್ಕೆ ಬೇಕಾಗುವಂತ. ಎಸ್. ಸೊ ಈ ಚಕ್ರಗಳು ಎಲ್ಲಿರುತ್ತೆ ಅಂದ್ರೆ ನಮ್ಮ ಪ್ರಾಣಮಯ ಕೋಶದಲ್ಲಿ ಚಕ್ರಗಳಿರುತ್ತೆ. ಇಲ್ಲಿ ಬರ್ಕೂರಿ ನಮ್ಮ ಶರೀರದಲ್ಲಿ ಪಂಚಕೋಶಗಳು ಕೆಲಸ ಮಾಡ್ತಾ ಇವೆ. ಮೇಲ್ನೆ ಟಾಪಿಕ್ ಬರ್ಕೂರಿ ಪಂಚಕೋಶಗಳು. ನಮ್ಮ ಶರೀರ ಏನಿದೆ ನೋಡ್ರಿ, ನಮ್ಮ ಒಳಗೆ 5 ಕೋಶಗಳು, ಪಂಚಕೋಶಗಳು ಕೆಲಸ ಮಾಡ್ತಾ ಇವೆ. ಯಾವ ರೀತಿ ಪಂಚೇಂದ್ರಿಯಗಳು ಕೆಲಸ ಮಾಡ್ತಾ ಇವೆ, ಪಂಚ ತತ್ವಗಳು ಕೆಲಸ ಮಾಡ್ತಾ ಇವೆ ಗೊತ್ತಲ್ಲ ನಿಮ್ಗೆ. ಪೃಥ್ವಿ ತತ್ವ, ಅಗ್ನಿ ತತ್ವ ಇದೆ, ಜಲ ತತ್ವ ಇದೆ, ವಾಯು ತತ್ವ ಇದೆ, ಆಕಾಶ ತತ್ವ ಇದೆ. ಯಾವ ರೀತಿ ಪಂಚ ತತ್ವಗಳು ನಮ್ ಒಳಗೆ ಕೆಲಸ ಮಾಡ್ತಾ ಇವೆ, ಅದೇ ರೀತಿ ಪಂಚಕೋಶಗಳು ಕೆಲಸ ಮಾಡ್ತಾ ಇವೆ. ಕೋಶ ಅಂದ್ರೆ ಲೇಯರ್, ಪದರು. ಹಾಗಾಗಿ ನಾವ್ ಇಲ್ಲಿ ತನಕ ಏನ್ ತಿಳ್ಕೊಂಡಿವಿ ಅಂದ್ರೆ, ನಾವ್ ಅಂದ್ರೆ ಏನು ಅಂದ್ರೆ ಒಂದು ಶರೀರ ಇದೆ, ಒಳಗೊಂದು ಆತ್ಮ ಇದೆ ಅಂತ ಇಷ್ಟೇ ತಿಳ್ಕೊಂಡಿವಿ ಗೊತ್ತಲ್ಲ ನಿಮ್ಗೆ. ನಾವು ಅಂದ್ರೆ ಏನ್ ತಿಳ್ಕೊಂಡಿವಿ, ಒಂದ್ ಬಾಡಿ ಇದೆ, ಬಾಡಿ ಟಚ್ ಮಾಡೋದಕ್ಕೆ ಬರ್ತಾ ಇದೆ, ಇದ್ರ ಒಳಗೊಂದು ಜೀವ ಇದೆ. ಜೀವ ಅಂದ್ರೆ ಒಳಗೇನೋ ಒಂದು ಆತ್ಮ ಬೆಳಕು ಏನೋ ಇದೆ. ಟೈಮ್ ಮುಗೀತಂದ್ರೆ ಈ ಜೀವ ಹೊರಗೆ ಹೋಗ್ಬಿಡುತ್ತೆ, ನಾವಲ್ಲೇ ಉಳ್ಕೊಂಡ್ ಬಿಡ್ತೀವಿ, ಶರೀರ ಮಾತ್ರ ಡೆಡ್ ಆಗುತ್ತೆ. ಇಷ್ಟೇ ತಿಳ್ಕೊಂಡಿವಿ, ಇಷ್ಟೇ ಸೈನ್ಸ್ ಅಂತ ನಮ್ಗೆ ಗೊತ್ತಿತ್ತು. ಇಷ್ಟಿಲ್ಲ, ಇದು ಎಷ್ಟು ದೊಡ್ಡ ಲೆವೆಲ್ ಅಲ್ಲಿ ನಮ್ಮ ಒಳಗ್ ಕೆಲಸ ನಡೀತಾ ಇದೆ ಅಂದ್ರೆ 5 ಲೇಯರ್ಗಳು ನಮ್ಮ ಒಳಗೆ ಇದೆ, 5 ಪದರುಗಳು ನಮ್ಮೊಳಗೆ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಮೊದಲನೇ ಲೇಯರ್ ಬರುತ್ತೆ ಅನ್ನಮಯ ಕೋಶ ಅಂತ ಬರ್ಕೋರಿ. ಅನ್ನಮಯ ಕೋಶ. ಎಸ್, ಅನ್ನಮಯ ಕೋಶ. ಅದಾದ್ಮೇಲೆ ನೆಕ್ಸ್ಟ್ 2ನೇ ಲೇಯರ್ ಬರುತ್ತೆ ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ. ಅದ್ರ ನಂತರ ನೆಕ್ಸ್ಟ್ ಬರುತ್ತೆ ಮನೋಮಯ ಕೋಶ. 3ನೇ ಕೋಶ ಮನೋಮಯ ಕೋಶ.
ಆಮೇಲೆ 4ನೇದು ಬರುತ್ತೆ ವಿಜ್ಞಾನಮಯ ಕೋಶ. ಅದರ ನಂತರ ಕೊನೆಗೆ ಬರುತ್ತೆ ಆನಂದಮಯ ಕೋಶ. ಎಸ್, ಈ ರೀತಿ ನಮ್ಮೊಳಗೆ 5 ಕೋಶಗಳಿಂದ ನಾವು ನಿರ್ಮಾಣ ಆಗಿವಿ. ಬರೀ ನಾವಂತಿಲ್ಲ. ಮತ್ತೆ ಇನ್ ನೆನ್ಪಿಟ್ಕೋರಿ, ಅಧ್ಯಾತ್ಮ ಯಾರಿಗ್ ಗೊತ್ತಿಲ್ಲ ಅವ್ರಿಗೆ ಇವೆಲ್ಲ ಲೇಯರ್ಸ್ ಇಲ್ಲ ಅಂತಿಲ್ಲ, ಎಲ್ಲರಿಗೂ ಈ ಲೇಯರ್ಸ್ ಗಳಿವೆ. ಪ್ರತಿಯೊಬ್ಬ ಜೀವಾತ್ಮನಿಗೂ ಸಮೇತ ಈ ಲೇಯರ್ಸ್ ಗಳು ಇವೆ. ಈಗ ಆಗೋದೇನು ಅಂದ್ರೆ, ಯಾರಿಗೆ ಅಧ್ಯಾತ್ಮದ ಬಗ್ಗೆ ಗೊತ್ತಿದೆ ನೋಡ್ರಿ, ಅದ್ರ ವೈಬ್ರೇಷನ್ ಫ್ರೀಕ್ವೆನ್ಸಿ ಅವ್ರಿಗೆ ಅರ್ಥ ಆಗುತ್ತೆ, ಅದ್ರ ಕಾರ್ಯಗಳು ಅವ್ರಿಗೆ ಅರ್ಥ ಆಗುತ್ತೆ. ಎಲ್ಲಿ ಸ್ಪಿರಿಚುವಲ್ ಜನರಿಗೆ, ಉಳಿದವ್ರಿಗೆ ಅದು ಗೊತ್ತಾಗೋದಿಲ್ಲ. ಯಾರ್ಯಾರಿಗೆ ನಿಮ್ಗೆ ಒಂದು ಅನುಭವ ಇದೆ ಅಥವಾ ನೀವು ಕೇಳಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ರಿಲೇಷನ್ ಅಲ್ಲಿ ಕೆಲವರನ್ನ ನೀವು ನೋಡಿರ್ಬೋದು. ಎಕ್ಸಾಂಪಲ್, ಅವ್ರಿಗೆ ಹೊಟ್ಟೆ ನೋವಿದೆ ಅಂತ ಹೇಳಿ ಹೇಳ್ತಿರ್ತಾರೆ, ನನ್ಗೆ ಹೊಟ್ಟೆ ಬಹಳ ಪೇನ್ ಇದೆ. ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ತಾರ, ಇಡೀ ದಿನ ಎಲ್ಲಾ ಸ್ಕ್ಯಾನಿಂಗ್ ಮುಗಿಯುತ್ತೆ, ಟ್ರೀಟ್ಮೆಂಟ್ ಮುಗಿಯುತ್ತೆ, ಟೆಸ್ಟ್ ಮುಗ್ದಿರುತ್ತೆ, ಎಲ್ಲಾನು ಆಗಿರುತ್ತೆ. ಸಾಯಂಕಾಲ ಡಾಕ್ಟರ್ ಹೇಳ್ತಾರ ರಿಪೋರ್ಟ್ ನಿಲ್. ಆದ್ರೂ ಅವ್ರಿಗೆ ಪೇನ್ ಇದೆ. ಯಾರ್ಯಾರು ನೋಡಿದ್ರಿ ಅಂತವ್ರಿಗೆ? ಹೊಟ್ಟೆ ನೋವಂತಿಲ್ಲ, ಯಾವ್ದೋ XYZ ಶಾರೀರಿಕವಾದ ಸಮಸ್ಯೆ ಅವ್ರಿಗೆ ಇದ್ದಿರುತ್ತೆ. ಆದ್ರೆ ಹಾಸ್ಪಿಟಲ್ಗೆ ಹೋದ್ರ ಅಲ್ಲಿ ರಿಸಲ್ಟ್ ಏನು ಇರೋದಿಲ್ಲ. ಡಾಕ್ಟರ್ ಹೇಳ್ತಾರೆ ಏನು ಆಗಿಲ್ಲ, ಮನಿ ಕರ್ಕೊಂಡು ಹೋಗ್ರಿ ಅಂತಾರ. ಯಾವ್ದೇ ಟೆಸ್ಟ್ ಮಾಡಿದ್ರೆ ಅದ್ರಾಗ ಏನು ಬರೋದೇ ಇಲ್ಲ, ಆದ್ರೂ ಅವ್ರಿಗೆ ಪೇನ್ ಇರುತ್ತೆ. ಹಾ, ಎಸ್, ಅಂತವ್ರು ಯಾರ್ಯಾರು ನೋಡಿರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಪ್ರತಿಯೊಂದ್ ಫ್ಯಾಮಿಲಿಯಲ್ಲಿ ಎಲ್ಲೋ ಒಂದ್ ಕಡೆ ನೋಡಿರ್ತೀವಿ. ಈ ಹಿಂದೆ ಅಂತೂ ಬಹಳ ಇತ್ತದು. ಇಲ್ಲಿ ಬರ್ಕೋ ರೀಸನ್ ಏನು ಅಂದ್ರ, ನಮ್ಮ ಒಳಗಿರುವಂತ ಎಕ್ಸಾಂಪಲ್, ಯಾವುದೇ ಒಂದು ಕಾಯಿಲೆ ಇದೆ ನೋಡ್ರಿ, ರೋಗ ಅಂತ ಬರ್ಕೋರ್ಬೇಕಾದ್ರೆ ಕಾಯಿಲೆ, ಯಾವುದೇ ಒಂದು ಕಾಯಿಲೆ ನಿರಂತರ 40 ಡೇಸ್ ಅದು ನಮ್ ಜೊತೆಗೆ ಕನೆಕ್ಟ್ ಇದೆ. ಶರೀರದ ಜೊತೆಗೆ 40 ದಿನ ಇದ್ಮೇಲೆ 41ನೇ ದಿನ ಅದು ಏನ್ ಮಾಡುತ್ತೆ ಅಂದ್ರ, ಪ್ರಾಣಮಯ ಕೋಶದ ಜೊತೆಗೆ ಕನೆಕ್ಟ್ ಆಗಿರುತ್ತೆ, 2ನೇ ಲೇಯರಿಗೆ ಹೋಗ್ಬಿಡುತ್ತೆ. ಸೊ ಇದೇ ಕಾರಣಕ್ಕೆ BP, ಶುಗರ್, ಥೈರಾಯ್ಡ್ ಇವೆಲ್ಲ ನಮ್ಗೆ ಆರಾಮಾಗೋದಿಲ್ಲ ಅಂತ ಯಾಕೆ ಅನ್ಕೊಂಡಿರ್ತೀವಂದ್ರ, ಇದು ಏನ್ ಅನ್ನಮಯ ಕೋಶದ ಲೇಯರ್ ಇದೆ ನೋಡ್ರಿ, 40 ಡೇಸ್ ಕಂಟಿನ್ಯೂ ಇಲ್ಲೇ ಉಳಿದಾಗ ಅದು ನೇರವಾಗಿ ನಮ್ಮ ಪ್ರಾಣಮಯ ಕೋಶಕ್ಕೆ ಹೋಗ್ಬಿಡುತ್ತೆ. ಸೊ ಯಾವಾಗ ಪ್ರಾಣಮಯ ಕೋಶಕ್ಕೆ ಹೋಗುತ್ತೆ ನೋಡ್ರಿ, ಅವಾಗ ನಾವು ಟ್ರೀಟ್ಮೆಂಟ್ ಮಾತ್ರ ಇದಕ್ ಕೊಡ್ಲಾಕ್ ಶುರು ಮಾಡ್ತೀವಿ. ಸಮಸ್ಯೆ ಇರೋದಿಲ್ಲಿ, ಅದು ಫೀಲಿಂಗ್ಸ್ ಜೊತೆಗೆ ಕನೆಕ್ಟ್ ಆಗಿರುತ್ತೆ ಪ್ರಾಬ್ಲಮ್. ಹಾಗಾಗಿ ನಾವ್ ಇಲ್ಲಿ ನಮ್ ತಲೆಯಾಗ ಏನ್ ಬರುತ್ತೆ ಅವಾಗ? ನೀವ್ ಹೇಳ್ರಿ, ನೀವು ಹಾಸ್ಪಿಟಲ್ಗೆ ಹೋಗಿದ್ರಿ, ಹಾಸ್ಪಿಟಲ್ನಾಗ ಏನು ರಿಪೋರ್ಟ್ ಇಲ್ಲ, ನಿಲ್ಲಿದೆ, ಆದ್ರೂ ಅದು ವ್ಯಕ್ತಿ ಬಹಳ ನೋವಿದೆ, ಸಂಘರ್ಷ ಇದೆ. ತಕ್ಷಣ ನಮ್ಮ ಮೈಂಡ್ ನಲ್ಲಿ ಏನ್ ಬರುತ್ತೆ? ಯಾರಾದ್ರೂ ಬರೀರ್ ನೋಡಮ್ಮಿ, ಏನ್ ಬರುತ್ತೆ? ನಿಮ್ಗೊಂದು ಐಡಿಯಾ ಬರುತ್ತೆ ಮೈಂಡ್ ಅಲ್ಲಿ, ತಕ್ಷಣಕ್ಕೆ ಹೊಳೆಯುತ್ತೆ ಒಂದು. ಏನ್ ಅನ್ಕೊಂಡಿರ್ತೀರಿ ಅವಾಗ? ಸ್ವಲ್ಪ ಬರೀರ್ ನೋಡಮ್ಮಿ. ಅಂತ ಸಿಚುವೇಶನ್ ಬಂದಾಗ ನಾವ್ ಏನ್ ಗೊತ್ತು ಮಾಡ್ಕೋತೀವಿ ಆ ಟೈಮ್ನಾಗ? ಹಾ, ಯಾರೋ ಮಾಡ್ಸ್ಯಾರ, ಹಾ, ಬ್ಲಾಕ್ ಮ್ಯಾಜಿಕ್ ಇದೆ 100%. ಸೊ ನಮ್ ತಲೆಯಾಗ ಏನ್ ತಗೊಂಡಿರ್ತೀವಂದ್ರ, ನಮ್ಗೆ ಇಷ್ಟು ಈ ಸಮಸ್ಯೆ ಆಗಿದೆ, ಹಾಸ್ಪಿಟಲ್ ನಲ್ಲಿ ಒಂದ್ ವೇಳೆ ಇದಕ್ಕೆ ಸಮಸ್ಯೆಗೆ ಪರಿಹಾರ ಇಲ್ಲ ಅಂದ್ರೆ ನೇರವಾಗಿ ನಮ್ ತಲೆ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಕಡೆ ಹೋಗುತ್ತೆ. ಈಗ ಬರ್ಕೋರಿ, ಯಾವ ಮ್ಯಾಜಿಕ್ ಏನ್ ಮಾಡೋದಿಲ್ಲ. ಪ್ರಾಬ್ಲಮ್ ಆಗೋದು ಎಲ್ಲಿ ಅಂದ್ರ, ಅದು ಹೋಗಿ ಪ್ರಾಣಮಯ ಕೋಶದ ಜೊತೆ ಕನೆಕ್ಟ್ ಆಗುತ್ತೆ. ಪ್ರಾಣಮಯ ಕೋಶದಲ್ಲಿ ಚಕ್ರಗಳು ಇಂಬ್ಯಾಲೆನ್ಸ್ ಆಗಿರುತ್ತೆ. ಬರ್ಕೋರಿ, ನಮ್ಮ ಚಕ್ರಗಳಿರುತ್ತೆ ನೋಡ್ರಿ, ಅವು ತಮ್ಮ ಬ್ಯಾಲೆನ್ಸ್ ಅನ್ನ ಕಳ್ಕೊಂಡ್ ಬಿಟ್ಟಿರುತ್ತೆ, ಇಂಬ್ಯಾಲೆನ್ಸ್ ಆಗಿರುತ್ತೆ. ಅದ್ರ ಎಫೆಕ್ಟ್ ಇರುತ್ತೆ ನೋಡ್ರಿ, ಶರೀರ ಮೇಲೆ ಬರ್ತಾ ಇರುತ್ತೆ. ಹಾಗಾಗಿ ನಾವ್ ಹೇಳೋದು ಏನು ಅಂದ್ರ, ಸಮಸ್ಯೆ ಎಲ್ಲಿದೆ ನೋಡ್ರಿ ಅಲ್ಲಿ ಪರಿಹಾರ ಹುಡುಕ್ರಿ ನೀವು. ಮತ್ತೆ ಇವತ್ತಿಗೂ ನೆನ್ಪಿಡ್ರಿ, ನೀವು ಯಾವುದೇ ಒಂದು ಚಿಕಿತ್ಸೆ ಅಂತ ಹೇಳಿ ಮಾಡ್ತಾ ಇದ್ದೀವಿ ನೋಡ್ರಿ, 100ಕ್ಕೆ 90% ಚಿಕಿತ್ಸೆಗಳು ನೀವು ತೆಗೆದುಕೊಳ್ಳುವಂತಹ ಟ್ಯಾಬ್ಲೆಟ್ಸ್ ಗಳಿವೆ ನೋಡ್ರಿ, ಅವೆಲ್ಲವೂ ಸೈಕೋಸೊಮೆಟಿಕ್ ಅಂತ ಹೇಳ್ತಾರೆ. ಕೇಳ್ರಿ ನೀವು, ಸೈಕೋಸೊಮೆಟಿಕ್ ಅಂದ್ರ ನೀವು ಅದನ್ನ ಟ್ಯಾಬ್ಲೆಟ್ಸ್ ಅನ್ನ ಹಾಕೊಂಡಿರ್ತೀರಿ, ನಿಮ್ಮ ಮೈಂಡ್ಗೆ ಬ್ರೈನಿಗೆ ಮೆಸೇಜ್ ಹೋಗುತ್ತೆ, ಜ್ವರ ಬಂದಿದೆ, ನಾನ್ ಗುಳಿಗೆ ಹಾಕೊಂಡಿನಿ, ಆರಾಮಾಗುತ್ತೆ. ಈಗ ಮೆಸೇಜ್ ಏನ್ ಮಾಡುತ್ತೆ, ಇಡೀ ಬಾಡಿಯಲ್ಲಿ ನಿಮ್ಗೆ ಹೀಲಿಂಗ್ ಕೊಡುತ್ತೆ. ಹಾಗಾಗಿ ಚಿಕಿತ್ಸೆ ಆಗ್ತಾ ಇರೋದು ನೀವು ತೆಗೆದುಕೊಳ್ಳುವಂತ ಟ್ರೀಟ್ಮೆಂಟ್, ಟ್ಯಾಬ್ಲೆಟ್ಸ್ ಮಾಡೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ 100ಕ್ಕೆ 90% ವರ್ಕ್ ಮಾಡ್ತಾ ಇರೋದು ನಮ್ಮ ಮೈಂಡ್ ಮಾತ್ರ ಮಾಡ್ತಾ ಇದೆ. ಹಾಗಾಗಿ ಸಮಸ್ಯೆ ಎಲ್ಲಿದೆ ನೋಡ್ರಿ ಅಲ್ಲಿ ಹುಡುಕಾಟ ಮಾಡಿ. ನೀವು ಸ್ಟೋರಿ ಕೇಳಿರ್ಬೋದು, ಯಾರೋ ಒಬ್ರು ಉಂಗುರ ಕಳ್ಕೊಂಡಿರಂತ ಹಿಂಗೆ ಕತ್ಲಲ್ಲಿ, ನಮ್ ಬೀದರ್ ಕಡೆ ಬಹಳ ಫೇಮಸ್ ಸ್ಟೋರಿ ಅದು. ಉಂಗುರ ಕಳ್ಕೊಂಡಂತ ಹಿಂಗೆ ಹುಡುಕಾಟ ಮಾಡ್ತಾ ಇದ್ರು. ಅವಾಗ ಎಲ್ಲಾರು ಬಂದ್ 4-5 ಜನ ಬಂದ್ ಕೇಳಿದ್ರಂತ, ಏನ್ ಹುಡುಕ್ಲತಿ ಅಂತ. ನನ್ ಬಂಗಾರ ಉಂಗುರ ಕಳದದಂತ. ಬಂಗಾರ ಉಂಗುರದ ಆಯ್ತು, ನಾನ್ ಹುಡುಕು ನೀನ್ ಹುಡುಕು ಎಲ್ಲಾರು ಹುಡುಕಿದ್ರು ಎಲ್ಲೂ ಸಿಗ್ಲಿಲ್ಲ.
ಅವಾಗ ಅದ್ರಲ್ಲಿ ಸ್ವಲ್ಪ ಹುಷಾರಿರುವಂತ ವ್ಯಕ್ತಿ ಕೇಳ್ದನಂತ, ಏನು ಅಂದ್ರೆ ಎಲ್ಲಿ ಕಳ್ಕೊಂಡಿದಿ ಅಂತ. ಅದು ಅಲ್ಲಿ ಕತ್ಲಾಗ್ ಕಳ್ಕೊಂಡಿನಿ. ಅಲ್ಲಿ ಕತ್ಲಾಗ್ ಕಳೆದ್ ಇಲ್ಯಾಕ್ ಹುಡುಕ್ಲತಿ ಅಂದ್ರೆ ಅಲ್ಲಿ ಬೆಳಕಿಲ್ಲಲ್ಲ, ಅದಕ್ಕೆ ಇಲ್ಲಿ ಹುಡುಕ್ಲತೀನಿ ಅಂತ. ಇದು ನಮ್ ಸಮಸ್ಯೆ. ಕಳೆದಿದ್ದು ಎಲ್ಲಿದೆ? ಪ್ರಾಣಮಯ ಕೋಶದಲ್ಲಿ. ಪ್ರಾಬ್ಲಮ್ ಎಲ್ಲಿದೆ? ಪ್ರಾಣಮಯ ಕೋಶದಲ್ಲಿ. ಟ್ರೀಟ್ಮೆಂಟ್ ಎದಕ್ ಕೊಡ್ತಾ ಇದ್ದೀವಿ? ಅನ್ನಮಯ ಕೋಶಕ್ಕೆ. ಈಗ ಹೇಳ್ರಿ ಆರಾಮಾಗುತ್ತಾ? ಇದೇ ಕಾರಣಕ್ಕೆ ಒಂದ್ಸಲ ಶುಗರ್ ಬಂದ್ರೆ ಹೋಗೋದಿಲ್ಲ. ರೀಸನ್ ಏನು? ಪ್ರಾಣಮಯ ಕೋಶಕ್ಕೆ ಟ್ರೀಟ್ಮೆಂಟ್ ಕೊಡೋರು ಯಾರು ಇಲ್ಲ. ಅದಕ್ಕೆ ಅಧ್ಯಾತ್ಮ ಅನ್ನುವಂಥದ್ದು ಇದೆ ನೋಡ್ರಿ, ಇದು 5 ಲೇಯರ್ ಗಳನ್ನ ಹೀಲ್ ಮಾಡುತ್ತೆ, ನೆನ್ಪಿಟ್ಟು. ಅದಕ್ಕೆ ಇವತ್ತು ಡಾಕ್ಟರ್ ಸಮೇತ ಹೇಳ್ತಾರ ಮೆಡಿಟೇಷನ್ ಮಾಡ್ರಿ ಅಂತ ಹೇಳ್ತಾರ. ಅವರಿಗೂ ಗೊತ್ತಾಗಿದೆ, ಡಾಕ್ಟರ್ಸಿಗೂ ನಮ್ಕಿಂತ ದೊಡ್ಡ ಶಕ್ತಿ ಯಾವ್ದೋ ಇದೆ, ಅದು ವರ್ಕ್ ಮಾಡ್ತಾ ಇದೆ ಅಂತ. ಡಾಕ್ಟರ್ಸೇ ಹೇಳ್ತಾರ ವಾಕಿಂಗ್ ಮಾಡ್ರಿ, ಟೆನ್ಷನ್ ಮಾಡ್ಕೊಳ್ಳೋದು ಕಮ್ಮಿ ಮಾಡ್ರಿ, ಯಾವ್ದಕ್ಕೂ ಸಿಟ್ ಮಾಡ್ಬೇಡ್ರಿ, ಒಳ್ಳೆ ಆಹಾರವನ್ನ ತಗೋರಿ, ಹೊರಗಡೆ ಓಡಾಡ್ ಬರ್ರಿ. ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಈ ಟ್ರೀಟ್ಮೆಂಟಿನ್ಗಿಂತ ಈ ಟ್ರೀಟ್ಮೆಂಟ್ ನ ಅಗತ್ಯ ಇದೆ ಅನ್ನುವಂಥದ್ದು ಅವರಿಗೂ ಸಮೇತ ಗೊತ್ತಾಗಿದೆ. ಹಾಗಾಗಿ ಈಗ ಬರ್ಕೋರಿ, ಅಧ್ಯಾತ್ಮ ಅನ್ನುವಂಥದ್ದು ಇದೆ ನೋಡ್ರಿ, ಅದು ಅಗತ್ಯ ಇಲ್ಲ, ಅದು ಅನಿವಾರ್ಯ ಇದೆ, ಅನಿವಾರ್ಯ. ಯಾರು ನಿಮ್ ಜೀವನದಲ್ಲಿ ಅಧ್ಯಾತ್ಮವನ್ನ ಅಳವಡಿಸ್ಕೊಂತಿರ್ತೀರಿ ನೋಡ್ರಿ, ಅವ್ರು 100% ಸುಖಿಯಾಗಿರ್ತೀರಿ. ಮತ್ತೆ ಇವತ್ತಿನ ಸ್ಟ್ರೆಸ್ ಲೈಫ್ ಏನಿದೆ ನೋಡ್ರಿ, ಬಹಳ ಒತ್ತಡದ ಬದುಕಿನಲ್ಲಿ ನಾವು ಬದುಕ್ತಾ ಇದೀವಿ ನೋಡ್ರಿ. ದಿನದ 1 hour, ಬೆಳಗ್ಗಿನ 1 ಗಂಟೆ ನಾವೇನಾದ್ರೂ ಚಾರ್ಜ್ ಮಾಡ್ದೀವಿ ನಮ್ ಮೈಂಡಿಗೆ, ನಮ್ ಬಾಡಿಗಂದ್ರ ಇಡೀ ದಿನ ನಾವು ಹ್ಯಾಪಿಯಾಗಿರೋದಕ್ ಸಾಧ್ಯ ಇದೆ. ಹಾಗಾಗಿ ಆಪ್ಷನ್ ಯಾರಿಗಿದೆ ಹೇಳ್ರಿ? ಇದನ್ನ ಯಾರು ಮಾಡ್ಬೇಕು? ನಾನ್ ಮಾಡ್ಬೇಕಾ, ನೀವು ಮಾಡ್ಬೇಕು? ನನ್ಗೂ ನನ್ನ ಲೈಫ್ ನಲ್ಲಿ ಗೊತ್ತಾಯ್ತು, ರಿಯಲ್ ಆಗಿ ನಾನು ಏನ್ ಮಾಡ್ಬೇಕು ಅದು ಮಾಡ್ತಾ ಇಲ್ಲ, ನಾನು ಬಿಟ್ಟು ಏನೇನೋ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಟರ್ನ್ ವಾಪಸ್ ಬಂದ್ ಹಂತ ಹಂತವಾಗಿ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ 1 ದಿನಕ್ಕೆ 2 ದಿನಕ್ಕೆ ನಾನು ರಿಸಲ್ಟ್ ಬರ್ಲಿಲ್ಲ. ರಿಸಲ್ಟ್ ಬರೋದಕ್ಕೆ ಬಹಳ ಸಮಯ ತಗೊಂತು. ರೀಸನ್ ಏನು ಅಂದ್ರೆ ನನ್ನ ಕಾರ್ಮಿಕ್ ಅಕೌಂಟ್ ಜಾಸ್ತಿ ಇತ್ತು. ಅದೆಲ್ಲ ರಿಮೂವ್ ಮಾಡಿ ಹಂತ ಹಂತವಾಗಿ ಇವತ್ ಮತ್ತೆ ನಿಮ್ಮ ಎದುರಿಗೆ ಬರೋಷ್ಟು ನನ್ನ ಒಳಗೆ ಆಂತರಿಕ ಶಕ್ತಿ ಬಂದಿದೆ. ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ನಿಮ್ಮ ಮೇಲೆ ನೀವು ಕೆಲಸ ಮಾಡೋದಿದೆ ನೋಡಿ, ಇದು ಪಂಚಕೋಶಗಳಲ್ಲಿ ವರ್ಕ್ ಆಗುತ್ತೆ. ಓಕೆನಾ? ಇಷ್ಟ ಅರ್ಥ ಆಯ್ತಾ ಎಲ್ಲರಿಗೂ? ಡನ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ರೇಖೀಯ ಪಂಚತತ್ವಗಳು. ಎಲ್ಲ ಪಂಚನೇ ಇವೆ, ಸ್ವಲ್ಪ ನೀವು ಕನ್ಫ್ಯೂಸ್ ಆಗ್ಬೇಡ್ರಿ. ಪಂಚ ತತ್ವಗಳು, ರೇಖಿಗೂ ಒಂದಿಷ್ಟು ತತ್ವ ಮತ್ತು ಸಿದ್ಧಾಂತಗಳು ರೇಖಿಯಲ್ಲಿ ಇವೆ. ಯಾವುದೇ ಒಂದು ಅಧ್ಯಾತ್ಮ ನಡೆಯುತ್ತೆ ನೋಡ್ರಿ, ಅಧ್ಯಾತ್ಮ ಅಲ್ಲ, ಇವತ್ ಪಾಲಿಟಿಕ್ಸ್ ನಡೀತಾ ಇದೆ, ಪಾಲಿಟಿಕ್ಸ್ ನವರಿಗೂ ತತ್ವ ಸಿದ್ಧಾಂತ ಇದೆ, ಗೊತ್ತಲ್ಲ ನಿಮ್ಗೆ. ಬಿಜೆಪಿ ಅವ್ರು ಇದಾರೆ ಅಂದ್ರೆ ಅವರಿಗೂ ಅವ್ರದೇ ಒಂದು ತತ್ವ ಸಿದ್ಧಾಂತ ಇವೆ, ಅವ್ ಬಿಟ್ಟು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಕಾಂಗ್ರೆಸ್ ಇದೆ ಅಂದ್ರೆ ಅವ್ರಿಗೂ ಒಂದು ತತ್ವ ಸಿದ್ಧಾಂತ ಇದೆ, ಜನತಾ ದಳ ಇದೆ, ಯಾವುದೇ ಒಂದು ಪಕ್ಷ ತಗೋರಿ, ಅದಕ್ಕೆ ತತ್ವ ಸಿದ್ಧಾಂತ ಇದೆ. ಯಾವುದೇ ಒಂದು ಧರ್ಮ ತಗೋರಿ, ಈಗ ಹಿಂದೂ ಧರ್ಮದ ತತ್ವಗಳೇ ಬೇರೆ ಇವೆ, ಇಸ್ಲಾಂ ಧರ್ಮದ ತತ್ವಗಳೇ ಬೇರೆ ಇವೆ. ಕ್ರಿಶ್ಚಿಯನ್ಗೆ ಬಂದಾಗ ಅಲ್ಲಿನೇ ಬೇರೆನೆ ಇದೆ. ಪ್ರತಿಯೊಂದು ಕಲ್ಟ್ಗಳಿವೆ ನೋಡ್ರಿ, ಅವ್ರದೇ ಆಗಿರುವಂತ ಒಂದು ತತ್ವ ಸಿದ್ಧಾಂತದ ಮೇಲೆ ಅದು ನಡೀತಾ ಇದೆ. ಮತ್ತದು ನಡೆದಾಗ ಮಾತ್ರ ಧರ್ಮ ಉಳಿಯುತ್ತೆ, ಅಂದ್ರೆ ಉಳಿಯೋದಿಲ್ಲ. ಅವ್ರು ಇವ್ರಂಗ್ ಮಾಡಿದ್ರೆ, ಇವ್ರು ಅವ್ರಂಗ್ ಮಾಡಿದ್ರೆ ಧರ್ಮ ಉಳಿಯೋದಿಲ್ಲ, ಅದು ಹಾಳಾಗಿ ಹೋಗುತ್ತೆ. ಹಾಗಾಗಿ ನಮ್ಮ ಧರ್ಮಾತ್ಮರೆಲ್ಲರೂ ಏನ್ ಮಾಡಿದ್ರು ಅಂದ್ರ ತತ್ವ ಸಿದ್ಧಾಂತಗಳನ್ನ ತಯಾರು ಮಾಡಿದ್ರು. ಅದೇ ರೀತಿ ರೇಖಿಯಲ್ಲೂ ಸಮೇತ ನಮ್ದು 5 ತತ್ವಗಳು ಇವೆ. ನೀವು 5 ತತ್ವಗಳನ್ನ ಅಳವಡಿಸಿಕೊಳ್ಳೋದಕ್ಕೆ ತಯಾರಾದಾಗ ಮಾತ್ರ ರೇಖಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ, ನೆನ್ಪಿಟ್ಟು ಬರ್ಕೋರಿ. ನೀವು ನಾನು ಹೇಳುವಂತ 5 ತತ್ವಗಳು, ಪಂಚತತ್ವಗಳಿವೆ ನೋಡ್ರಿ, ಅದನ್ನ ನಿಮ್ ಲೈಫ್ ನಲ್ಲಿ ನಾನು ಅಳವಡಿಸ್ಕೊಳ್ಳಕ್ ನಾನು ರೆಡಿ ಇದ್ದೀನಿ, ನಾನು ಈ ಪರಿವರ್ತನೆ ಮಾಡ್ಕೊಳಕ್ ನಾನು ತಯಾರಾಗಿದ್ದೀನಿ ಅಂದ್ರ ನಿಮಗೆ ಬ್ರಹ್ಮಾಂಡ, ನಾನಲ್ಲ ಶ್ರೀದೇವಿ ಹೋಗಾರ ಏನು ಮಾಡ್ತಾಳಂತ ತಿಳ್ಕೊಬೇಡ್ರಿ, ನನ್ ಬಳಿ ಏನು ಇಲ್ಲ, ನಾನು ಸಮೇತ ಇಲ್ಲಿ ನಿಮಿತ್ ಮಾತ್ರ ಇದ್ದೀನಿ. ಒಂದ್ ನಿಮಿಷ. ಏನ್ ಬರ್ತಾ ಇದೆ? ಯಾರು ಶೇರ್ ಮಾಡ್ತಾ ಇದ್ದೀರಿ? ಇದ್ರ ಬೋರ್ಡ್ ಬರ್ತಾ ಇದೆ. ಹಾ, ಎಸ್. ಸೊ 5 ತತ್ವಗಳಿವೆ ನೋಡ್ರಿ, ಈ 5 ತತ್ವಗಳನ್ನ ನಮ್ಗೆ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಎಸ್, ಪಂಚತತ್ವಗಳು. ಅದರಲ್ಲಿ ಮೊದಲನೇ ತತ್ವ ಬರ್ಕೋರಿ, ರೇಖಿಯ ಮೊದಲ ತತ್ವ. ಎಸ್,
ರೇಖೀಯ ಮೊದಲ ತತ್ವ ಬರೀರಿ, ಫಸ್ಟ್ ತತ್ವ. ಮತ್ತೆ ಬಹಳ ಸಿಂಪಲ್ ಇವೆ, ನೀವು ಮಾಡೋದು ಸ್ವಲ್ಪ ಕಷ್ಟ ಇದೆ, ನಾನು ಒಪ್ತೀನದು, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತೆ. ಸೊ ಮೊದಲ ತತ್ವ ಹೇಳುತ್ತೆ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ಇದು ಸಿಂಪಲ್ ಇದೆನಾ, ಹಾರ್ಡ್ ಇದೆ, ಕಷ್ಟ ಇದೆನಾ? ಓಕೆ ಮಾಡ್ಬೋದು. ಯಾರ್ಯಾರಿಗೆ ಸಿಂಪಲ್ ಇದೆ ಅಂತ ಅನಿಸುತ್ತೆ ನೋಡ್ರಿ, ಅವರೆಲ್ಲ ಹಿಂಗ್ ಕೈ ಮಾಡ್ರಿ. ಏ ಮೇಡಮ್ ಏನ್ ಸಿಟ್ಟು ಬೀಳದ ಅಂತದೇನ್ ದೊಡ್ಡದರಿ, ಹಿಂಗ್ ಕೈ ಮಾಡ್ರಿ. ಯಾರಿಗ ಅನಿಸುತ್ತೆ ನೋಡ್ರಿ, ಸಿಂಪಲ್ ಇಲ್ರಿ, ಇದು ಬಹಳ ಭಯಂಕರ ಇದೆ ಅನ್ನೋರು 2 ಕೈ. ಲೈಫ್ ನಲ್ಲಿ ಇಲ್ಲಿ ತನಕ ಯಾವಾಗ ಸಿಟ್ಟು ಬಿಡ್ಬೇಕಂತ ಪ್ರಯತ್ನ ಮಾಡಿರಿ, ಅವಾಗ ಉಲ್ಟಾ ಹೆಚ್ಚು ಸಿಟ್ಟು ಮಾಡಿದ್ದು ಉದಾಹರಣೆ ಇವೆ ನಮ್ಮ ಹತ್ರ. ಅವತ್ತು ಡಿಸೈಡ್ ಮಾಡಿರ್ತೀವಿ, ಇವತ್ತಿನ ಸಿಟ್ಟೆ ಮಾಡಬಾರ್ದು, ಇವತ್ತಿನ ಹಿಡಿದು ಮಕ್ಕಳಿಗೆ ಏನೋ ಬೈಬಾರ್ದು, ಗಂಡಗೆ ಏನು ಹೇಳ್ಬಾರ್ದು, ಎಲ್ಲಾ ಡಿಸೈಡ್ ಮಾಡಿ ಮುಷ್ಟಿ ಕಟ್ ಚಾಲೆಂಜ್ ಮಾಡಿರ್ತೀರಿ. ಅವತ್ತು ಒಂದ್ ಆರ್ನೊಳಗೆ ಮತ್ ಸಿಟ್ ಮಾಡ್ಲಕ್ ಶುರು ಮಾಡ್ತೀವಿ. ಮಾಡಿವ ಯಾರ್ಯಾರು ಮಾಡ್ತಾ ಇದ್ರಿ, ಎಲ್ಲಾರು ನಗ್ತಾ ಇದ್ದೀರಿ. ರೀಸನ್ ಏನು ಅಂದ್ರ, ಯಾವುದನ್ನ ಬಿಡ್ಬೇಕಂತ ಯೋಚನೆ ಮಾಡ್ತೀವಿ ನೋಡ್ರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದ್ರ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡುತ್ತೆ. ಸೈನ್ಸ್ ಹೇಳ್ತಾ ಇದೀನಿ, ಬರ್ಕೋರಿ. ಯಾವ್ದನ್ನ ತ್ಯಾಗ ಮಾಡ್ಬೇಕಂತ ಯೋಚನೆ ಮಾಡ್ತೀರಿ ನೋಡ್ರಿ, ಸಬ್ ಕಾನ್ಶಿಯಸ್ ಮೈಂಡ್ ಅದ್ರ ಮೇಲೆ ಫೋಕಸ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾವು ಮಾಡ್ಬೇಕಾಗಿರುವಂತದ್ದು ಏನು ಅಂದ್ರ, ನಾನೀಗ ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ ಅನ್ನುವಂತ ವರ್ಡ್ ಇದೆ. ಇಲ್ಲಿ ಉಚ್ಚಾರ ಏನ್ ಬರುತ್ತೆ, ಇವತ್ತಿಗೆ ಮಾತ್ರ. ತಲೆ ಕೆಡಿಸ್ಕೊಳಂಗಿಲ್ಲ ನೀವು. 24 hours ಸಲುವಾಗಿ ನನ್ಗೆ ಸಿಟ್ಟು ಬಿಡೋದಿದೆ, ಬಿಡ್ಬೋದಲ್ಲ? 24 ಗಂಟೆ ಬಿಡ್ಬೋದಾ ರೂಪಾ ಮ್ಯಾಮ್, ಗೀತಾ? ಡಬಲ್ ರೂಪ ಇದ್ದೀರಿ ನನ್ನ ಎದುರಿಗೆ, ಒಬ್ರಿಗೆ ಸೇಮ್ ಸ್ಕ್ರೀನ್ ಮೇಲೆ ಇಬ್ಬರು ಇದ್ದೀರಿ ನನ್ನ ಎದುರಿಗೆ. 24 ತಾಸು ಸಲುವಾಗಿ ಬಿಡ್ಬೋದಾ ಸಿಟ್ಟು? ಲಕ್ಷ್ಮಣ್ ಸರ್, ಈ 1 ದಿನ ಸಲಿಂದ ನಾನ್ ಸಿಟ್ಟು ಬಿಡ್ರಿ ಅಂತ ಹೇಳ್ತೀನಿ, ಬಿಡ್ಬೋದಾ? ನಾನ್ 3 ದಿನ ನಿಮ್ಗೆ ಕೋರ್ಸ್ ಫ್ರೀ ಕೊಡ್ಲತ್ತೀನಿ, 1 ದಿನಾರ ಸಿಟ್ಟು ಬಿಡ್ರಿ. 1 ದಿನ ಸಲಿಂದ ಬಿಡ್ತೀವ್ರಿ ಮೇಡಮ್. 1 ದಿನ ಮಾತ್ರ ಬಿಡ್ರಿ, 1 ದಿನ ಬಿಡ್ಬೇಕು. ನಾವು ಬಾಲ್ಯದಲ್ಲಿದ್ದಾಗ ಯಾರ್ಯಾರಿಗೆ ನೆನಪಿದೆ, ನಾವು ಸಣ್ಣವ್ರಿದ್ದಾಗ ನಮ್ಮ ಊರಲ್ಲ ಆಗಿದ್ದು ಘಟನೆ, ಅಥವಾ ನಿಮ್ ಊರಲ್ಲೂ ಇರ್ಬೋದು. ಸುಮಾರು ನಾನು ಒಂದ್ 7-8 ವರ್ಷದೊಳಿದ್ದೀನಿ. ಅವಾಗ ನಮ್ಮ ಊರಲ್ಲಿ ಬಹಳ ದೊಡ್ಡ ನ್ಯೂಸ್ ಇತ್ತು. ಏನು ಅಂದ್ರ, ರಾತ್ರಿ ಒಂದು ದೆವ್ವ ಬರುತ್ತೆ, ಭೂತ ಅಂತ ದೆವ್ವ ಬರುತ್ತೆ. ಆ ದೆವ್ವ ಒಳಗ್ ಬರಬಾರ್ದು ಅಂತ ನಮ್ಮ ಹೊರಬಾಗಿಲಿಗೆ ಏನ್ ಮಾಡ್ತಿದ್ದೇವ್, ಡೋರ್ ಇರುತ್ತೆ ನೋಡ್ರಿ ಹೊರಬಾಗಿಲು ದೊಡ್ಡದು, ಅದ್ರ ಮೇಲೆ ಇಂದು ಬೇಡ ನಾಳೆ ಬಾ ಅಂತ ಹೇಳಿ ಬರೀತಿದ್ದೇವ್. ಯಾರ್ಯಾರು ಬರ್ದಿರಿ? ನೋಡ್ರಿ ಅವಾಗ ಮೊಬೈಲ್ ಇರ್ಲಿಲ್ಲ, ನ್ಯೂಸ್ ಪೇಪರ್ ಇರ್ಲಿಲ್ಲ, ಟಿವಿ ಇರ್ಲಿಲ್ಲ, ಏನೇನು ಇರ್ಲಿಲ್ಲ. ಆದ್ರೆ ಆ ಕಾಲಘಟ್ಟದಲ್ಲಿ ಆ 1 ವರ್ಷದೊಳಗೆ ಎಲ್ಲಾರ ಮನೆಯಲ್ಲೂ ಬರ್ದಿದ್ದಿರ್ತಿತ್ತು. ಆಮೇಲೆ ನಮಗ್ ಫೀಲಿಂಗ್ ಏನು ಅಂದ್ರ, ದೆವ್ವ ಬರುತ್ತೆ, ನೋಡುತ್ತೆ, ಇವತ್ ಬೇಡ ನಾಳೆಗ್ ಬಾ ಅಂತ ಹೇಳ್ಯಾರ, ಹೋಗ್ಲಿ ಅಂತ ಹೇಳಿ ಅದು ಏನ್ ಮಾಡುತ್ತೆ, ವಾಪಸ್ ಹೋಗುತ್ತೆ. ಮತ್ತೆ ಮರ್ದಿವ್ಸ ಬರುತ್ತೆ, ಓದುತ್ತೆ, ವಾಪಸ್ ಹಿಂಗ್ ಹೋಗಿ ಬಂದು ಮುದುಕಾಗಿ ಸತ್ತೇ ಹೋಗುತ್ತೆ. ದೆವ್ವ ಬಂದೇ ಇಲ್ಲದು, ಬಂದಿತ್ತ? ಸೊ ಸೇಮ್ ಇದೇ ರೀತಿ ಇಲ್ಲಿಯೂ ನಮ್ಗೆ ಏನ್ ಮಾಡೋದಿದೆ, ನಮ್ಮ ಮೈಂಡಿಗೆ ಇವತ್ತಿಗೆ ಮಾತ್ರ ನನ್ಗೆ ಏನ್ ಮಾಡೋದಿದೆ, ಕೋಪ ಮಾಡ್ಕೊಳ್ಳೋದಿಲ್ಲ. ಇವತ್ತಿಗೆ 1 ಡೇ ಚಾಲೆಂಜ್. ಈಗ ಬರೀ ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ಯಾರ ಹತ್ರ ಇದೆ, ತೆಗಿರಿ. ಏನೇನ್ ತಗೋಬೇಕಂತ ಹೇಳಿ ಹೇಳಿದ್ದಿತ್ತಲ್ಲ, ನೆನ್ಪದಲ್ಲ? ಮೆಸೇಜ್ ಓದಿದ್ರಿ ಗ್ರೂಪ್ ನಲ್ಲಿ? ಇಲ್ಲ. ಸೊ ನಾಳೆ ನೀವು ಕಡ್ಡಾಯವಾಗಿ, ನಾಳೆ ಸಂಡೇ ಇದೆ, ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಲಿಂದ 5 ತತ್ವಗಳನ್ನ ದಪ್ಪ ಅಕ್ಷರಗಳಲ್ಲಿ ಬರಿಬೇಕು, ರೆಡ್ ಕಲರ್. ಏನು? ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಪಂಚತತ್ವಗಳಲ್ಲಿ 1ನೇ ತತ್ವ. ಆ ರೀತಿ 5 ತತ್ವಗಳನ್ನ ಬರೆದು ನಿಮ್ಮ ಮನೆಯಲ್ಲಿ ಮುಖ್ಯ ಮೇನ್ ಪ್ಲೇಸ್ ಮೇಲೆ ಅದನ್ನ ಹಾಕ್ಬಿಡ್ಬೇಕು, ಪೇಸ್ಟ್ ಮಾಡ್ಬಿಡ್ಬೇಕು. ಬೆಳಗಾಗಿ ಎದ್ದ ತಕ್ಷಣ ಏನ್ ಮಾಡ್ಬೇಕು, ಓದ್ಬೇಕು, ಡಿಸೈಡ್ ಮಾಡ್ಬೇಕು, ಇವತ್ ನಾನ್ ಸಿಟ್ ಮಾಡಂಗಿಲ್ಲ. ಫೀಲಿಂಗ್ ಜೊತೆ ಕನೆಕ್ಟ್ ಮಾಡ್ಬೇಕು, ಪ್ರಾಮಿಸ್ ಮಾಡ್ಬೇಕು ನನಗೆ ನಾನು, ಎಸ್ ಇಡೀ ದಿನ ನಿಮ್ಗೆ ಸಿಟ್ಟು ಮಾಡ್ಲಾರ್ದಂತ ಸ್ಥಿತಿ ಬರೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಇನ್ನೂ ಜಾಸ್ತಿ ಬರ್ಬೋದು. ಆದ್ರೆ ಮೈಂಡ್ ಏನ್ ಹೇಳುತ್ತೆ, ಇವತ್ತಿಗೆ ಮಾತ್ರ. ಇವತ್ತೊಂದ್ ದಿನ ಟಾರ್ಗೆಟ್ ಇದೆ, ನಾಳೆ ನೋಡಮ್, ಹೊಡಿಲಕ್ ಬಂದದ್ದು, ಇವತ್ತೊಂದಿನ ಶಾಂತಿರ. ಮತ್ತೆ ಮರ್ದಿವ್ಸ ಬೆಳಗಾಗಿ ಹೇಳ್ಬೇಕು, ಓದ್ಬೇಕು, ಡಿಸೈಡ್ ಮಾಡ್ಬೇಕು, ಇವತ್ತಿಗೆ ಸಿಟ್ ಮಾಡೋದಿಲ್ಲ. ಈ ರೀತಿ ಬರ್ಕೋರಿ. ನೀವೇನಾದ್ರೂ ಇದನ್ನ ನಿರಂತರ 21 ಡೇಸ್ ಮಾಡಿದ್ರೆ ದೀಪಾ ಮ್ಯಾಮ್ಗೆ ಕೋಪ ಬರೋದಿಲ್ಲ. ಮ್ಯಾಮ್ ಗೋಲ್ಡ್ ಮೆಡಲ್ ಕೊಡಿಸ್ತೀನಿ ನಾನು ನಿಮ್ಗೆ, ಗೋಲ್ಡ್ ಮೆಡಲ್. ಫಸ್ಟ್ ಟೈಮ್ ನನ್ ಇದ್ರೊಳಗೆ ಲೈಫ್ ನಾಗ ಕೇಳಿದ್ದು, ಸಿಟ್ ನಿಮ್ಗಿಲ್ಲ ಅಂದ್ರೆ ರಿಯಲಿ ಗ್ರೇಟ್ ಇದ್ರಿ ನೀವು, ಗ್ರೇಟ್ ಸೋಲ್ ಇದ್ರಿ, ಒಂದು ದೇವತಾ ಮನುಷ್ಯ ಅಂತೀವಿ ನೋಡ್ರಿ, ಅದು ಇರ್ಬೋದು. ಇಲ್ಲ ಅಂತಿಲ್ಲ, ಇರುತ್ತೆ, ಕೋಟಿಗೊಬ್ರಿಗಾದ್ರೆ ಸಿಟ್ಟಿರೋದಿಲ್ಲ, ಬಟ್ ನಾವೆಲ್ಲ ಸಾಮಾನ್ಯರಿದ್ದೀವಿ, ಬರ್ತಾ ಇರುತ್ತೆ ನಮ್ಗೆ ಅವಾಗ. ಸೊ ಏನ್ ಮಾಡೋದು, ಬೆಳಗಾಗಿ ಹೇಳೋದು, ಮತ್ತೆ ನೋಡೋದು, ಇವತ್ತಿಗೆ ಮಾತ್ರ ನನ್ಗೆ
ಕೋಪ ಮಾಡೋದಿಲ್ಲ. ಇದನ್ನ 21 days ಅನ್ನ ಕಂಟಿನ್ಯೂ ಆಗಿ ಮಾಡ್ಬೇಕು. 21 ದಿವಸ ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕು. ಒಂದೊಂದೇ ದಿನದ ಟಾರ್ಗೆಟ್ ಇಡ್ಬೇಕು, ನೆನ್ಪಿಡ್ರಿ. ಮತ್ ಮೈಂಡಿಗೂ ಹೇಳ್ಬೇಡ್ರಿ ಇದು 21 ದಿನಾನೇ ಮಾಡೋದಿದೆ ಅಂತ ಹೇಳಿ. ಮೈಂಡಿಗೆ ಆ ರೀತಿ ಏನು ಮೆಸೇಜ್ ಕೊಡ್ಬೇಡ್ರಿ. ಹೇಳ್ಬೇಕು, ಓದ್ಬೇಕು, ಡಿಸೈಡ್ ಮಾಡ್ಬೇಕು. ಇಡೀ ದಿನ ಸಿಚುವೇಶನ್ ಬಂದಾಗ ಆ ಮಂತ್ರವನ್ನ ನೆನ್ಪಿಡ್ಬೇಕು. ರೇಖಿ ಮಂತ್ರ ಏನಿದೆ, ಸಿಟ್ ಮಾಡುವುದಿಲ್ಲ. ಈಗ ಹೇಳ್ರಿ, ಸಿಟ್ ಬಿಡೋದು ಈಸಿ ಇದೆನಾ? ಯಾರ್ಯಾರಿಗೆ ಈಸಿ ಅನಿಸುತ್ತೆ ಅವರೆಲ್ಲ ಸ್ವಲ್ಪ ಹಿಂಗ್ ಮಾಡ್ರಿ. ಇದೇನ್ ಬಾಳ ದೊಡ್ಡ ಮಾತಿದೆ ಮೇಡಮ್. ಅದ್ರ ಮೊದ್ಲು ಸಿಟ್ ಬಿಡ್ರಿ ಅಂದಾಗ ನಾವ್ ವಿಚಾರ ಮಾಡ್ತಿದ್ದೀವಿ. ಯಾಕಂದ್ರೆ ಬಾಳ ಸಲ ಫೇಲ್ ಆಗಿವಿ. ಎಷ್ಟು ಸಲ ನಿರ್ಧಾರ ಮಾಡಿವಿ, ಅಷ್ಟು ಸಲ ಮಣ್ಣು ಮುಕ್ಕಿದ್ದಿದೆ ನಮ್ದು ಲೈಫ್ ನಲ್ಲಿ. ಟೆನ್ಷನ್ ಇನ್ನ ಜಾಸ್ತಿ ಮಾಡ್ಕೊಂಡವ್ರೆ ಇದ್ದೀವಿ. ಆದ್ರೆ ಇದು ಬಹಳ ಈಸಿ ಇದೆ. 24 hours ಮಾತ್ರ, 24 ತಾಸು. ಒಂದಿನದಾಗ 12 ತಾಸಂತೂ ರಾತ್ರಿನೇ ಇರುತ್ತೆ. ಈಗಿರೋದೇ ಬೆಳಗಿನಿಂದ ಸಂಜೆ ತನಕ. ಅಷ್ಟು ನಾವು ಸ್ವಲ್ಪ ಕಂಟ್ರೋಲ್ ಮಾಡಿದ್ರು ಸಾಕು, ಸಿಚುವೇಶನ್ ಬರುತ್ತೆ. ನೋಡ್ರಿ, ಲೈಫ್ ನಲ್ಲಿ ಪರಿಸ್ಥಿತಿಯನ್ನ ಪರಿವರ್ತನೆ ಮಾಡೋದು ಯಾರಿಗೂ ಸಾಧ್ಯ ಇಲ್ಲ. ಬೇಕಾದ್ರೆ ರೆಡ್ ಪೆನ್ಲಿಂದ ಬರೀರಿ. ಯಾವುದೇ ಪರಿಸ್ಥಿತಿ ಇರ್ಬೋದು, ಆ ಪರಿಸ್ಥಿತಿಯನ್ನ ಪರಿವರ್ತನೆ ಮಾಡೋದು ನನಗ್ ಸಾಧ್ಯ ಇಲ್ಲ. ಆದ್ರೆ ನನ್ನ ಹತ್ರ ಒಂದು ಆಪ್ಷನ್ ಇದೆ, ಸ್ವಸ್ಥಿತಿಯನ್ನ ನನ್ ಸರಿಯಾಗಿ. ಸೊ ರೇಖಿ ಏನ್ ಹೇಳುತ್ತೆ ಅಂದ್ರ, ನಿಮ್ಮ ಸ್ವಸ್ಥಿತಿ ಮೇಲೆ ನೀವು ಕೆಲಸ ಮಾಡ್ರಿ. ನೀವು ಇನ್ನೊಬ್ರ ಮೇಲೆ ನೋಡ್ಬೇಡ್ರಿ. ಅವ್ರೇ ಸಿಟ್ಟು ಕೊಡ್ತಾರ್ರಿ, ಅವ್ರೇನ್ ನಿಮ್ಗೇನ್ ಬಂದ್ ಕೂಕ ಮಚ್ಚಿ ಸಿಟ್ಟು ಮಾಡಂತಾರೇನು? ಅವ್ರ ಸ್ಥಿತಿ ಅವ್ರು ಮಾಡ್ತಾರ. ಈಗ ನನ್ನ ಸ್ವಸ್ಥಿತಿಯನ್ನ ಯಾರ್ ನೋಡ್ಬೇಕು? ನಾನ್ ನೋಡ್ಬೇಕು. ನೋಡ್ರಿ, ಯೋಚನೆ ಮಾಡ್ರಿ. ಯಾರೋ ನಮ್ಗೆ ಸಿಟ್ಟು ಕೊಡೋದಕ್ಕೆ ರೆಡಿ ಇದ್ದಾರಂದ್ರ ನಾನ್ ಶಾಂತಿ ಕೊಡೋದಕ್ಕೂ ರೆಡಿ ಆಗಿರ್ಬೇಕು. ಈ ರೀತಿ ಯಾಕೆ ರೆಡಿ ಆಗ್ಬಾರ್ದು ನಾವು? ಆಗ್ಬೋದಲ್ಲ ನಾವು? ಈ ತತ್ವಗಳು, ಈ ಸಿದ್ಧಾಂತಗಳಿವೆ, ನಮ್ಮನ್ನ ಮಾನವನಿಂದ ದೇವ ಮಾನವನ್ ಮಾಡ್ತಾವ್. ನೆನ್ಪಿಡ್ರಿ, ನೀವು ರೇಖಿಯೊಳಗ್ ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಲೈಫ್ ಈ ರೀತಿ ಹೆಂಗ್ ಪರಿವರ್ತನೆ ಆಯ್ತು. ಯಾಕಂದ್ರೆ ನಿಮ್ಮ ಸ್ವಭಾವ ಪರಿವರ್ತನೆ ಆಗಿರುತ್ತೆ. ಅವಾಗ ಎನರ್ಜಿ ನಿಮ್ ಜೊತೆ ಕನೆಕ್ಟ್ ಆಗುತ್ತೆ. ಈಗ ಯೋಚನೆ ಮಾಡ್ರಿ, ನೀವು ಭಯಂಕರ ಸಿಟ್ಟಿದ್ದೆ ನಿಮ್ ಹತ್ರ. ಈಗ ನೀವು ರೇಖಿ ಮಾಸ್ಟರ್ ಆಗಿರಿ. ಖರೆ ಹೀಲಿಂಗ್ ವರ್ಕ್ ಮಾಡುತ್ತಾ ನಿಮ್ದು? ಮಾಡೋದಿಲ್ಲ. ಸಿಟ್ಟಿನ ಮೇಲೆ ನೀವು ಹೀಲಿಂಗ್ ಮಾಡ್ಲಕ್ ಶುರು ಮಾಡಿರ್ತೀರಿ. ಆ ತಗೊಂಡವ್ರು ಸಿಟ್ಟು, ಕೊಟ್ಟವ್ರು ಸಿಟ್ಟು, ಮನಿಗ್ ಹೋಗಿ ಅವ್ರು ಜಗಳ ಆಡ್ಲಕ್ ಶುರು ಮಾಡ್ತಾರ. ಹಾಗಾಗಿ ಆಗೋದಿಲ್ಲ. ಯೂನಿವರ್ಸ್ ಏನ್ ಹೇಳುತ್ತೆ? ಶಾಂತಿ, ಸಮಾಧಾನ. ನೀವೆಷ್ಟು ರಿಲ್ಯಾಕ್ಸ್ ಇದ್ದಿರ್ತೀರಿ, ಯೂನಿವರ್ಸ್ ನಿಮ್ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ತಯಾರಾಗಿರುತ್ತೆ. ಹಾಗಾಗಿ ಮೊದಲ ತತ್ವ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಸೆಕೆಂಡ್ ತತ್ವ ಬರೀರಿ. ಎರಡನೇ ತತ್ವ ಈಸಿ ಇದೆನಾ? ಯಾರ್ಯಾರಿಗೆ ಈಸಿ ಅನ್ಸಿದೆ ನೋಡ್ರಿ ಐಡಿಯಾ, ಅವ್ರೆಲ್ಲಾರು ಒಂದ್ಸಲ ಈಸಿ ಅಂತ ಬರೀರಿ. ಬೇಗ ಬರೀರಿ. ಬೇಗ ಒಂದ್ಸಲ ಮೈಂಡಿಗೆ ಬಹಳ ಈಸಿ ಇದೆ, ಬಹಳ ಸಿಂಪಲ್ ಇದೆ. ಇದೇನಂತ ದೊಡ್ಡ ಕಷ್ಟದಿಲ್ಲ ಕೆಲಸ. ಬೇಗ. ಹಾ, ಗೀತಾ, ವಿವೇಕ್, ಎಸ್, ಲೋಕೇಶ್, ರೂಪಾ, ಡನ್. ಪ್ರಕಾಶ್, ಶಶಿ ಮ್ಯಾಮ್, ಪವಿತ್ರ, ಡನ್. ಶಿಲ್ಪಾ, ಕಾಶಿನಾಥ್, ಸೋಮಶೇಖರ್. ಹಾ, ಈಸಿ ಇದೆ, ಅಂತದೇನ್ ಕಷ್ಟ ಇಲ್ಲ. ನೀವು ಮಾಡ್ಬೇಕಷ್ಟೇ. ಆ ಟೈಮಿಂಗ್ ನೆನ್ಪು ಮಾಡ್ಕೊಳ್ಬೇಕು. ನೋಡ್ರಿ, ನಿಮ್ ಮೈಂಡಿಗೆ ಹೇಳ್ಬೇಕಂತ ಸಿಚುವೇಶನ್ ಏನಾದ್ರು ಬಂದ್ರೆ ನಾನ್ ನೆನ್ಪು ಮಾಡ್ಕೋಬೇಕು. ನೋಡ್ರಿ, ಒಂದ್ ಮಾತನ್ನ ನಿಮ್ಗೆ ಹೇಳ್ತೀನಿ ನೋಡ್ರಿ. ಜಗತ್ತಲ್ಲಿ ಸಿಟ್ಟಿನಿಂದ ಯಾವುದೂ ಗೆಲುವು ಸಾಧ್ಯ ಇಲ್ಲ. ಶಾಂತಿಯಿಂದ ಜಗತ್ತನ್ನ ಗೆಲ್ಬಹುದು. ನಾವು ಸಿಟ್ಟು ಮಾಡ್ರೆ ನಮ್ ಕುಟುಂಬ ಗೆಲ್ಲೋದಿಲ್ಲ, ಜಗತ್ತೇನ್ ಗೆಲ್ತೀವಿ ಹೇಳ್ರಿ? ಹಾಗಾಗಿ ಇಲ್ಲಿ ಏನಾದ್ರೂ ವರ್ಕೌಟ್ ಆಗುತ್ತೆ ಅಂದ್ರ ಪ್ರೀತಿ, ವಿಶ್ವಾಸ, ಮಮತೆ, ಕರುಣೆ, ದಯೆ, ತ್ಯಾಗ ಇವೆಲ್ಲವೂ ಗೆಲುವನ್ನ ಸಾಧಿಸುತ್ತೆ. ಉಳಿದು ಯಾವ್ದು ನೆಗೆಟಿವಿಟಿ ಸಾಧಿಸೋದಿಲ್ಲ. ಹಾಗಾಗಿ ನಾವ್ ಯಾವಾಗ ರೇಖಿ ಮಾಸ್ಟರ್ ಆಗ್ತೀವಿ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗ್ತೀವಿ ಅಂದ್ರ ನನ್ ಒಳಗಿರುವಂತಹದಿಂತ ಸ್ವಭಾವ, ನೆಗೆಟಿವ್ ಸ್ವಭಾವ ಇದೆ ನೋಡ್ರಿ, ಅದನ್ನ ಸೈಡ್ ಮಾಡ್ಬೇಕಾಗಿದೆ ನನ್ಗೆ. ಅವಾಗ ಎನರ್ಜಿ ನಂದು ವರ್ಕ್ ಮಾಡುತ್ತೆ. ಓಕೆ, ಸೊ ಸೆಕೆಂಡ್ ಬರ್ಕೋರಿ. ಎರಡನೇ ತತ್ವ ಬರೀರಿ. ಸ್ವಲ್ಪ ಸ್ಪೀಡ್ ಮಾಡೋಣ, ಸಮಯ ಆಗ್ತಾ ಇದೆ. ಎರಡನೇ ತತ್ವ ಬರೀರಿ. ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ಇದನ್ನು ಸ್ವಲ್ಪ ಟಫ್ ಇದೆ, ಸ್ವಲ್ಪ ಬಾಳ ಇಲ್ಲ. ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡುವುದಿಲ್ಲ. ಒಂದು ವಿಚಾರವನ್ನ ನೀವೆಲ್ಲರೂ ಅರ್ಥ ಮಾಡ್ಕೊರಿ. ಜಗತ್ತಿನ ಎಲ್ಲಾ ಚರಾಚರ ಜೀವರಾಶಿಗಳಿಗೂ ಚಿಂತೆ ಇದೆ. ಒಂದು ಇರುವೆ ಇದೆ ಅಂದ್ರೂ ಇರುವೆಗೂ ಚಿಂತೆ ಇದೆ, ಮಳೆಗಾಲದಲ್ಲಿ ಏನ್ ಮಾಡ್ಲಿ ಅಂತ. ಅದಕ್ಕದ ಆಹಾರ ಸಂಗ್ರಹಣೆ ಬೇಸಿಗೆಯಲ್ಲಿ ಮಾಡ್ತಾ ಇರು. ಹಕ್ಕಿಗಳು, ಪಕ್ಷಿಗಳು ಇರುತ್ತೆ ನೋಡ್ರಿ, ಅವುಗಳಿಗೂ ಚಿಂತೆ ಇದೆ, ಅದಕ್ಕೆ ಅವು ಗೂಡು ಕಟ್ತಾವ್. ಸಂಜೆ ಆಯ್ತಾದ್ರೂ ವಾಪಸ್ ಮನೆಗ್ ಬರೋದು ಚಿಂತೆ ಇರುತ್ತೆ. ಪ್ರತಿಯೊಂದು ಜೀವರಾಶಿಗಳಿಗೂ ಚಿಂತೆ ಇದೆ. ಆದ್ರೆ ಮನುಷ್ಯನಿಗೆ ಮಾತ್ರ ಭಯಂಕರ ಚಿಂತೆ ಇದೆ. ಚಿಂತೆಯೊಳಗೆ ಭಯಂಕರ ಚಿಂತೆ.
ಇವತ್ ನಿಮ್ಗೆ ಹೇಳ್ತೀನಿ, 100ಕ್ಕೆ ಸುಮಾರು 60ರಿಂದ 70% ರೋಗಗಳ ಮೂಲ ಯಾವುದು ಅಂದ್ರೆ ಚಿಂತೆನು. ಯಾವ ವ್ಯಕ್ತಿ ಬಹಳ ಚಿಂತೆ ಮಾಡಿರ್ತಾನೆ ನೋಡ್ರಿ, ಅವನ್ ಶರೀರದ ವೈಬ್ರೇಷನ್ ಇದೆ ನೋಡ್ರಿ ಸರಿಯಾಗಿ ವರ್ಕ್ ಮಾಡೋದಿಲ್ಲ. ಅವನ ಅವರ ಇರುತ್ತೆ ನೋಡ್ರಿ, ಅದೆಲ್ಲಾನು ಕಟ್ ಆಗಿರುತ್ತೆ, ಎಲ್ಲಾನು ಉಲ್ಟಾ ಹೊಡೆದಿರುತ್ತೆ. ಹಾಗಾಗಿ ಯಾವ ವ್ಯಕ್ತಿ ಜಾಸ್ತಿ ಚಿಂತೆ ಮಾಡ್ತಾನೆ ನೋಡ್ರಿ, ಅವನ್ ಶರೀರ ರೋಗದ ಗೂಡಾಗಿರುತ್ತೆ. ಇದ್ರಲ್ಲಿ 2 ಮಾತು. ಅದ್ರ ರೇಖಿ ಏನ್ ಹೇಳುತ್ತೆ ಅಂದ್ರ, ನಾವು ಚಿಂತೆ ಮಾಡೋದ್ರಿಂದ ನಮ್ಮ ವೈಬ್ರೇಷನ್ ಏನಾಗುತ್ತೆ ಅಂದ್ರೆ ಲೋ ಆಗುತ್ತೆ, ಫ್ರೀಕ್ವೆನ್ಸಿ ಲೋ ಆಗುತ್ತೆ. ಯಾವಾಗ ಲೋ ವೈಬ್ರೇಷನ್ ಆಗುತ್ತೆ ನೋಡ್ರಿ, ಅವಾಗ ಯೂನಿವರ್ಸ್ ನಮ್ಗೆ ಸಪೋರ್ಟ್ ಹೆಂಗ್ ಮಾಡುತ್ತೆ ಹೇಳ್ರಿ ನೀವು. ಈಗ ನೀವು ಶಕ್ತಿಹೀನರಿದ್ದೀರಿ, ನಿಮ್ಗೆ ಗೊತ್ತಿರ್ಲಿ, ಯೂನಿವರ್ಸ್ ಯಾವಾಗ್ಲೂ ಶಕ್ತಿಶಾಲಿಗಳಿಗೆ ಸಪೋರ್ಟ್ ಮಾಡುತ್ತೆ. ವರ್ಡ್ ಬರ್ಕೋರಿ, ರೆಡ್ ಪೆನ್ನಿಂದ ಬರೀರಿ. ಯೂನಿವರ್ಸ್ ಚಿಂತೆ ಮಾಡೋರಿಗೆ, ಸುಸ್ತಿರೋರಿಗೆ, ಸೋತ್ ಹೋಗ್ತೀನಿ ಅಂತ ಹೇಳಿ ಭಯ ಪಡೋರಿಗೆ ಯೂನಿವರ್ಸ್ ಸಪೋರ್ಟ್ ಮಾಡೋದಿಲ್ಲ. ಯೂನಿವರ್ಸ್ ಯಾರಿಗ್ ಸಪೋರ್ಟ್ ಮಾಡುತ್ತೆ ಅಂದ್ರ ಶಕ್ತಿಶಾಲಿಗಳಿಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನೀವೆಲ್ಲರೂ ಮೊದ್ಲು ಶಕ್ತಿಶಾಲಿ ಆಗ್ರಿ, ನಿಮ್ ಮೇಲೆ ನೀವು ವರ್ಕ್ ಮಾಡ್ರಿ ಫಸ್ಟ್, ಆಮೇಲೆ ಜಗತ್ ಉದ್ಧಾರ ಮಾಡೋಣ, ಆಮೇಲೆ ಹೀಲರ್ ಆಗ್ಬಿಟ್ರಿ, ಆಮೇಲೆ ಮಾಸ್ಟರ್ ಆಗ್ರಿ, ಆಮೇಲೆ ಗ್ರ್ಯಾಂಡ್ ಮಾಸ್ಟರ್ ಆಗ್ರಿ, ಏನಾದ್ರೂ ಆಗ್ರಿ, ಮೊದ್ಲು ನೀವು ಮಾಡ್ರಿ. ನನ್ನ ಒಳಗಿಂದ ಏನ್ ಕುಂದು ಕೊರತೆಗಳಿವೆ ನೋಡ್ರಿ, ನಾನು ಎಲ್ಲೆಲ್ಲಿ ನನ್ಗೆ ಸಮಸ್ಯೆ ಇದೆ ಅದನ್ನ ಮೊದ್ಲು ಸೈಡ್ ಮಾಡಿ. ಹಾಗಾಗಿ ನಾವು ಬಹಳ ಸಲ ಚಿಂತೆ ಮಾಡ್ತೀವಿ. ಈಗ ಬರ್ಕೋರಿ, ಜಗತ್ತಲ್ಲಿ ಚಿಂತೆ ಮಾಡೋದ್ರಿಂದ ಯಾವುದೇ ಚಿಂತೆಗಳು ಕಡಿಮೆ ಆಗೋದಿಲ್ಲ. ಇವತ್ತು ಒಂದ್ ಉದಾಹರಣೆ ಹೇಳಿ ಮೇಡಮ್, ಇಂಥದೊಂದು ನನಗ್ ಜೀವನದಲ್ಲಿ ಬಂದಿತ್ತು ಘಟನೆ, ನಾನ್ ಬಾಳ್ ಚಿಂತೆ ಮಾಡಿದ್ ನೋಡ್ರಿ, ಪರಿಹಾರ ಸಿಕ್ತು, ಹಂಗೇನ್ರ ಇದೇನಾ? ಇನ್ನ ನಿಶ್ಚಿಂತ ಇರೋದ್ರಿಂದ ಚಿಂತೆ ಕಡಿಮೆ ಆಗುತ್ತೆ. ಆದದಾಗ ಹೋಗ್ಲಿ, ಈಗ ನಾನ್ ಬಂದ್ ಇಲ್ಲಿ ಕೂಡ್ತೀನಿ ನೋಡ್ರಿ, ಒಳಗ್ ಏನಾಗ್ಲತ್ ನಾ ತಲೆ ಕೆಡ್ಸ್ಕೊಳ, ಚಿಂತೆನೆ ಮಾಡಂಗಿಲ್ಲ ನಾ. ನಡೀತದ, ಯಾರ ಜೀವನ ಅವ್ರು ಮಾಡ್ತಿರ್ತಾರ. ಯಾರಿಗ ಹಸಿವೆ ಆಗಿದೆ ಹೋಗಿ ಊಟ ಮಾಡ್ತಾರೆ, ನಾನೇ ಕೊಡ್ಬೇಕಂತ ಏನದ? ಏನಿಲ್ಲ. ಸೊ ಎಲ್ಲಾನು ನಮ್ಮ ಮೇಲೆ ತಗೊಂಡ್ಬಿಟ್ಟಿವ್ ನಾವು, ಎಲ್ಲ ನಾನು ಎಲ್ಲಾ ಮಾಡ್ಕೊಂಡ್ ನಮ್ಗೆ ನಮ್ಮಲ್ಲಿ ಸಮಯ ಇಲ್ಲ. ಸೆಲ್ಫ್ ಸಲುವಾಗಿ ನಮ್ಮ ಹತ್ರ ಟೈಮ್ ಇಲ್ಲ ನೋಡ್ರಿ, ಅಷ್ಟು ಬಿಸಿ ಶೆಡ್ಯೂಲ್ ಆಗ್ಬಿಟ್ಟಿದೆ. ಅದಕ್ಕೆ ನಮ್ಮ ಆತ್ಮಗಳು ಸಂತೃಪ್ತ ಇಲ್ಲ, ಅತೃಪ್ತ ಆತ್ಮಗಳವ ನಮ್ದು. ಹ್ಯಾಪಿನೆಸ್ ಇಲ್ಲ, ಮನೆಗೆ ಎಲ್ಲಾನು ಇದೆ, ವಸ್ತುಗಳೆಲ್ಲಾನು ಇದೆ, ಒಳಗ್ ಖುಷಿನೇ ಇಲ್ಲ. ಹಾಗಾಗಿ ಎಷ್ಟೋ ಸಲ ವಸ್ತುಗಳನ್ನ ಬಳಸ್ತಾ ನಾವೇ ಒಂದು ವಸ್ತು ಆಗ್ಬಿಟ್ಟಿವಿ. ಅದಕ್ಕೆ ಇವ ಜನಾನು ಅವ್ರ ಬಳಕೆಗಾಗಿ ನಮ್ಗೆ ಕಾಲ್ ಮಾಡ್ತಿರ್ತಾರ, ಅವ್ರದ್ದೇನೋ ಕೆಲಸ ಅದ, ನಮಗ್ ಫೋನ್ ಬರುತ್ತೆ. ಆಗ್ತಾ ಇದೆಯಲ್ಲ ಇವತ್ ರೀಸನ್, ಎನರ್ಜಿ ಹಂಗೆ ತಯಾರಾಗ್ತಾ ಇದೆ. ಹಾಗಾಗಿ ಯಾವತ್ತೂ ದಯವಿಟ್ಟು ಚಿಂತೆ ಮಾಡ್ಬೇಡ. ನಾನ್ ಹೇಳ್ತೀನಿ, ನಿಮ್ ಜೀವನದಲ್ಲಿ ಇಂಥದ್ದೊಂದು ಏನೋ ಘಟನೆ ನಡೆದಿದೆ, ಚಿಂತೆ ಇದೆ, ಲೈಫ್ ನಲ್ಲಿ ಬರುತ್ತೆ, ಆದ್ರೆ ಅದನ್ನ ಸೈಡ್ ಮಾಡೋದ್ ಕಲಿ. ಬೀತಿಕೋ ಬಿಂದಿ ಲಗಾವ್, ಪಾಸ್ಟ್ ಈಸ್ ಪಾಸ್ಟ್, ಹಿಂದೆ ಆಗಿದೆ ಬಿಟ್ಟು ಹಾಕ್ರಿ. ಈ ಕ್ಲಾಸ್ ಬರೋಕ್ಕಿಂತ ಮುಂಚೆನೂ ನಿಮ್ ಲೈಫ್ ನಲ್ಲಿ ಏನಾದ್ರೂ ಆಗಿರ್ಬೋದು, ಇಲ್ಲ ಅಂತ ನಾನ್ ಹೇಳೋದಿಲ್ಲ. ಆದ್ರೆ ಇವತ್ ಒಳಗ್ ಬಂದಿರಿ ಅಂದ್ರ ಯೂನಿವರ್ಸ್ ನಿಮ್ ಸಲುವಾಗಿ ಏನೋ ಒಂದು ಪ್ಲಾನ್ ಮಾಡಿದೆ. ಆ ಪ್ಲಾನ್ ಜೊತೆಗೆ ಕನೆಕ್ಟ್ ಆಗ್ರಿ, ನಿಶ್ಚಿಂತ ಆಗೋದ್ ಕಲೀರಿ, ಅವನಿಗೆ ಒಪ್ಪಿಸೋದ ಕಲೀರಿ. ಮೇರೆಕೋ ತೇರೆ ಮೇ ಬದಲ್ದೋ, ನೀನ್ ಮಾಡ್ತೀಯಪ್ಪ ಅಂತ ನೀವ್ ಬಿಡ್ರಿ, ಆಗುತ್ತಾ ಇಲ್ಲ ಒಂದ್ಸಲ ಪರೀಕ್ಷರ ಮಾಡ್ರಿ. ನಾನು ಮಾಡಿ ಏನು ಯಶಸ್ವಿನೇ ಆಗ್ಲಿಲ್ಲ, ಈಗ ಅಟ್ಲೀಸ್ಟ್ ನೀನಂತರ ಹೇಳಕ್ ಶುರು ಮಾಡ್ರಿ, ಅಲ್ಲಿ ಏನಾದ್ರೂ ಚಮತ್ಕಾರ ಆಗ್ಬೋದು. ಮಿರಾಕಲ್ಸ್ ಗಳು ಇದೇ ಭೂಮಿ ಮೇಲೆ ನಡೆಯುತ್ತೆ. ಹಾಗಾಗಿ ಯಾವಾಗ್ಲೂ ಚಿಂತೆ ಮಾಡ್ಬೇಡ್ರಿ, ಬೆಳಗಾಗಿ ಎದ್ದು ನೋಡ್ರಿ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ, ಮೈಂಡಿಗೆ ಹೇಳ್ರಿ, ದುನಿಯಾ ಹಾಳ್ ಬಿದ್ದು ಹೋಗ್ಲಿ. ಆಫೀಸ್ನಾಗಿನ್ ಬಾಸ್ ತಲಿ ತಳಕ ಕಾಲ್ ಮ್ಯಾಲ್ಕ ಮಾಡ್ ಮಲಗ್ಲಿ, ನನಗೇನ್ ಮಾಡೋದ? ನಾನ್ ಚಿಂತೆ ಮಾಡೋದು. ಯಾರಾದ್ರೂ ನನಗ್ ಬೈತಾರಂತ ಗೊತ್ತಾಯ್ತು, ಬೈಲಿ, ನನಗ್ ಟೆನ್ಷನ್ ತಗೊಂಬೋದಿಲ್ಲ. ಈ ರೀತಿ ನೀವು ಡಿಸೈಡ್ ಮಾಡ್ರಿ, ನಿಮ್ಮೊಳಗ್ ನೋಡ್ರಿ ಯಾವ ರೀತಿ ಪರಿವರ್ತನೆ ಆಗುತ್ತೆ. ಸೊ ಇದು ನಮ್ಮ 2ನೇ ತತ್ವ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, 3ನೇ ತತ್ವ ಬರೀರಿ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಮ್ಗೆ ಏನಾಗಿದೆ ಪ್ರಾಬ್ಲಮ್ ನಿಮ್ಗೆಲ್ಲ ಹೇಳ್ತೀನಿ. ನಾವ್ ಮಾಡೋ ಜಾಬ್ ಇದೆ ನೋಡ್ರಿ, ಅದು ನಮ್ಗೆ ಬಹಳ ಜನರಿಗೆ ಇಷ್ಟ ಇಲ್ಲ. ಅದು ಯಾರು ಡಾಕ್ಟರ್ ಆಗ್ಬೇಕಂತ ಹೇಳಿ ಯೋಚನೆ ಮಾಡಿರ್ತಾರ ನೋಡ್ರಿ, ಅಲ್ಲಿ ಯಾವ್ದೋ ಎಕ್ಸಾಮ್ ನಲ್ಲಿ ಅಲ್ಲಿ ಇಲ್ಲಿ ಏನೋ ಎಡವಟ್ಟಾಗಿ ಡಾಕ್ಟರ್ ಆಗೋದಿಲ್ಲ, ಇಂಜಿನಿಯರ್ ಆಗಿರ್ತಾರೆ. ಟೀಚರ್ ಆಗ್ಬೇಕಂತ ಹೇಳಿ ಯೋಚನೆ ಮಾಡ್ತಾರ, ಸಿಇಟಿನೋ ಟಿಇಟಿನೋ ಎಡವಟ್ಟಾಗಿ ಕಂಡಕ್ಟರ್ ಆಗಿರ್ತಾರೆ. ಈಗ ಲೈಫ್ ಟೈಮ್ ಅವ್ರು ಕಂಡಕ್ಟರ್ ಇರೋದೇ ಇಲ್ಲ, ಮೈಂಡ್ ಅಲ್ಲಿ ಟೀಚರ್ ಇದ್ದಿರ್ತದ. ಸೊ ಹಾಗಾಗಿ ಬಹಳಷ್ಟು ಜನ, 100ಕ್ಕೆ ಸುಮಾರು 40-50% ಜನರ ಪ್ರಾಬ್ಲಮ್ ಏನು ಅಂದ್ರ, ಅವ್ರು ಯಾವ್ದವ್ರಿಗೆ ಇಷ್ಟ ಆಯ್ತು ನೋಡ್ರಿ ಅದು ಡ್ಯೂಟಿ ಮಾಡ್ತಾ ಇಲ್ಲ. ನಿಮ್ಗೂ ಗೊತ್ತಲ್ಲ ಅದು, ನಿಮ್ಗೂ ಇರ್ಬೋದಲ್ಲ, ನಾನಿದು ಮಾಡ್ಬೇಕಂತ ಇರ್ಲೇ ಇಲ್ಲ ಆದ್ರೂ ಸುಮ್ನೆ ಬಂದ. ಯಾರ್ಯಾರಿಗೆ ಫೀಲ್ ಇದೆ? ನೀವು ಮಾಡ್ಬೇಕಂತ ಅನ್ಕೊಂಡಿದ್ದೇ ಬೇರೆ ಇತ್ತು, ಬಾಲ್ಯದಲ್ಲಿ ನಿಮ್ಮ ಗುರಿ ಉದ್ದೇಶನೇ ಬೇರೆ ಇತ್ತು, ನೀವೀಗ ಮಾಡ್ತಾ ಇರೋದೇ ಬೇರೆ ಇದೆ.
ಯಾರ್ಯಾರಿಗಿದೆ ಹೇಳ್ರಿ? ನಾನ್ ಸಣ್ಣಕ್ಕಿದ್ದ ಕಂಡಕ್ಟರ್ ಆಗ್ಬೇಕಂತ ಪ್ಲಾನ್ ಇತ್ತು ನನ್, ಸಣ್ಣವಳಿದ್ದ, 10 ವರ್ಷದವಳಿದ್ದ. ನನ್ ಗೊತ್ತಿರ್ಲಿಲ್ಲ ಕಂಡಕ್ಟರ್. ನನ್ ಫೀಲಿಂಗ್ ಏನು ಅಂದ್ರ, ಕಂಡಕ್ಟರ್ ಎಷ್ಟು ಸಾವುಕಾರ ಇರ್ತಾರಂದ್ರ ಮುಂಚೆ ನಡೆದು ಸಂಜೆ ತಕ್ಕ ದುಡ್ಡು ಬರ್ತಾವಲ್ಲ, ಚಿಲ್ರೆ ಇತ್ತು ನೋಡಿ ಸಣ್ಣಾಗಿದ್ದೆ, 2 ರೂಪಾಯಿ 5 ರೂಪಾಯಿ. ನನ್ಗೆ ಗೊತ್ತಿದ್ದಿಲ್ಲ ಸಂಜೆಗೆ ಹೋಗಿ ಆಫೀಸ್ನಾಗ ಕಟ್ಟದಿರುತ್ತೆ ಅಂತ. ನಾನ್ ದುನಿಯಾದಾಗ ಎಲ್ಲಕ್ಕೆ ಹೆಚ್ಚಿಗೆ ಸಾವುಕಾರ ಅಂದ್ರೆ ಕಂಡಕ್ಟರ್ ಇರ್ತಾರಂತಿದ. ನಮ್ ಮನ್ಯಾಗ ನಮ್ ಕಾಕಾಗ ಹೇಳ್ತೆ, ಕಾಕಾನ ಕಂಡಕ್ಟರ್ ಆಯ್ತಾರಿ. ಹಾ ಮಗ ದೊಡ್ಡಕ್ಕಿ ಆದ್ಮೇಲೆ ಕಂಡಕ್ಟರ್ ಮಾಡ್ತೀನಿ. ಆಮೇಲೆ ನನ್ಗೆ ಗೊತ್ತಾಯ್ತು ಏನಿಲ್ಲ, ಸ್ಯಾಲ್ರಿ ಬಹಳ ಕಡಿಮೆ ಇರುತ್ತೆ ಅವ್ರಿಗೆ ಪಾಪ. ಇವೆಲ್ಲ ತಗೊಂಡೊಯ್ದು ಅಲ್ಲಿ ಕೌಂಟರ್ನಾಗ ಕೊಟ್ಟು ಬರ್ತಾರ, ಇದ್ರಾಗ ಏನಿಲ್ಲ. ಆಮೇಲೆ ಮತ್ತೆ ನಾನ್ ಈ ಒಂದ್ ಡಿಪಾರ್ಟ್ಮೆಂಟ್ ಕಡೆ ಬಂದೆ. ಸೊ ಬಹಳಷ್ಟು ಸಲ ಈಗ್ಲೂ ನನ್ ಬಸ್ ನಲ್ಲಿ ಕೂಡ್ತೀನಿ ನೋಡ್ರಿ, ಕಂಡಕ್ಟರ್ ನೋಡಿದ್ರೆ ಅನಿಸ್ತು ನನ್ ಗುರಿ ಇದೇ ಇತ್ತು, ಆಗ್ಲಿಲ್ಲ ನನ್ಗೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರ, ನಮ್ಮ ಹ್ಯಾಪಿನೆಸ್ ಇರುತ್ತೆ ನೋಡಿ, ಖುಷಿ ಇರುತ್ತೆ ನೋಡ್ರಿ, ಅದು ನಿಜವಾಗ್ಲೂ ಬರೋದಿಲ್ಲ. ಅದ್ರ ನಿಮ್ಗೆ ಹೇಳ್ತೀನಿ, ಯೂನಿವರ್ಸ್ ಇವತ್ತು ಯಾವ ನಾವು ವರ್ಕ್ ಅನ್ನ ಮಾಡ್ತಾ ಇದೀವಿ ನೋಡ್ರಿ, ಇದ್ರ ಸಲುವಾಗಿ ನಮಗೆ ಯೂನಿವರ್ಸ್ ನಿರ್ಮಾಣ ಮಾಡಿದೆ. ನಾವು ಅಂದ್ಕೊಂಡಿರ್ಬೋದು ಏನಾದ್ರೂ ಒಂದು, ನಾವ್ ಅಂದ್ಕೊಂಡಿರ್ಬೋದು, ಅನ್ಕೊಳಕ್ ಏನ್ ದೊಡ್ಡದಿಲ್ಲ. ಆದ್ರೆ ಇವತ್ ಯಾವ ಫೀಲ್ಡ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ ನೋಡ್ರಿ, ಅಲ್ಲಿ ತೊಡಗಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಯಾವ್ದ್ರಿಂದ ನನ್ ಮನೆ ನಡೀತಾ ಇದೆ, ನನ್ ಮಕ್ಳು ಚೆನ್ನಾಗಿದ್ದಾರೆ, ಸಮಾಜ ನನಗೆ ವ್ಯಾಲ್ಯೂ ಕೊಡುತ್ತೆ. ಇವತ್ ನಾನ್ ಟೀಚರ್ ಇದ್ದೀನಿ ಅಂತ ನನ್ಗೆ ಸಮಾಜ ಬೆಲೆ ಕೊಡುತ್ತೆ. ಹಾಗಾದ್ರೆ ಅದಕ್ಕೆ ನ್ಯಾಯ ಕೊಡ್ಬೇಕಲ್ಲ ನಾನು. ಅದಕ್ಕೆ ರೇಖಿ ಏನ್ ಹೇಳುತ್ತೆ, ನೀವು ನಿಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡ್ರಿ, ಆಮೇಲೆ ನೋಡ್ರಿ ಯಾವ ರೀತಿ ಚಮತ್ಕಾರ ಆಗುತ್ತೆ. ಇದು 3ನೇ ನಿಯಮ. ಅದಾದ್ಮೇಲೆ ನೆಕ್ಸ್ಟ್ ಬರೀರಿ 4ನೇ ನಿಯಮ, ನಾನು ನನ್ನ ನೆರೆ ಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಾನು ನನ್ನ ನೆರೆ ಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ಸಾಕಷ್ಟು ಸಲ ನೀವು ಸ್ವಂತ ಮನೆ ಯಾರ್ಯಾರು ಕಟ್ಟಿರಿ ನಿಮ್ಗೆ ಗೊತ್ತಿದೆ, ಸ್ವಲ್ಪ ಅಕ್ಕಪಕ್ಕದವ್ರ ಜೊತೆಗೆ ನಮ್ದು ಡಿಸ್ಟರ್ಬೆನ್ಸ್ ಇರುತ್ತೆ. ಗೊತ್ತಾ ಯಾರ್ಯಾರಿಗಿದೆ ಸ್ವಂತ ಮನೆ? ಯಾರಿಗಿದೆ ಸ್ವಂತ ಮನೆ ಇದ್ದು ಸ್ವಲ್ಪ ಕೈ ಮಾಡಿ. ಹಾ, ರಾಧಾ ಅಮ್ಮ ಇದ್ದಾರೆ, ಸಾಕಷ್ಟು ಜನ ಇದ್ದೀರಿ. ನಮ್ ಸ್ವಂತ ಮನೆಯವ್ರ ಸಮಸ್ಯೆ ಏನು ಅಂದ್ರೆ, ನಾವು ಕಟ್ಟೋಕ್ಕಿಂತ ಮುಂಚೆ ನಮ್ ಪಕ್ಕದಲ್ಲಿ ಯಾರೋ ಕಟ್ಟಿರ್ತಾರೆ, ನಮ್ದೊಂದ್ ಫೀಟ್ ಅವ್ರು ತಗೊಂಡಿರ್ತಾರೆ. ಇದೇ ಪ್ರಾಬ್ಲಮ್ ಆಗೋದು. ಮೊದ್ಲು ಯಾರು ಕಟ್ಟಿರ್ತಾರೆ, 1 ಫೀಟ್ ಸಲುವಾಗಿ ನಾವ್ ಇಡೀ ಲೈಫ್ ಅವ್ರಿಗೆ ದುಸ್ಮನಿ ಹಿಡ್ದಿರ್ತೀವಿ ನಮ್ ತಗೊಂಡ. ಈಗ ಅದು ತೆಗಿಲಿಕ್ಕೆ ಬರೋದಿಲ್ಲ, ಅಡ್ಜಸ್ಟ್ಮೆಂಟ್ನು ಮಾಡೋದಿಲ್ಲ. ಎಲ್ಲಾದ್ರ ಮೇಲೆ ನಮ್ಗೆ ಅದು ಒಂದೇ 1 ಫೀಟ್ ತಗೊಂಡಿದ್ದೆ ನಮ್ ತಲೆಯಾಗ ಬಂದಿರುತ್ತೆ. ಅದು ಏನೋ ಸ್ವಲ್ಪ ಕಸ ಬಿತ್ತು, ಒಂದಿಷ್ಟು ಮುಸ್ರೆ ಬಿದ್ದು, ಯಾವ್ದೋ ಒಂದ್ ಸಣ್ಣ ಪುಟ್ಟ ಮಾತು ತಗೊಂಡು ಅವ್ರ ಜೊತೆಗೆ ನಾವು ಸರಿಯಾದ ರಿಲೇಷನ್ ಅನ್ನ ಇಟ್ಕೊಳ್ಳೋದಿಲ್ಲ. ಅದ್ರ ಒಂದ್ ಮಾತನ್ನ ನೆನ್ಪಿಡ್ರಿ, ನಮ್ಗೆ ಅನಿವಾರ್ಯ ಸಂದರ್ಭಗಳು ಬಂದಾಗ, ನನ್ಗೆ ಏನಾದ್ರೂ ತೊಂದ್ರೆ ಆದ್ರೆ 1 ನಿಮಿಷದ ಒಳಗೆ ನನ್ನ ಗೇಟ್ ಅನ್ನ ತೆರೆದು ಒಳಗ್ ಬಂದ್ ನನ್ಗೆ ಸಪೋರ್ಟ್ ಮಾಡೋರು ಯಾರಾದ್ರೂ ಇದ್ರೆ ನಮ್ಮ ಅಕ್ಕಪಕ್ಕದವ್ರು ಇದ್ದಿರ್ತಾರೆ. ನೆನ್ಪಿಡ್ರಿ ಇದು ಮಾತು. ಈಗ ನನ್ ಮನೆಯವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಮನೆಯಲ್ಲಿ ಏನಾದ್ರೂ ಆಗಿದೆ ಅಂದ್ರೆ ಅವ್ರು ಬರೋದಕ್ಕೆ ಮಿನಿಮಮ್ 15-20 ನಿಮಿಷ ಬೇಕು ಅಲ್ಲಿ ತನಕ. ಹಾಗಾಗಿ ನೆರೆ ಹೊರೆಯವರನ್ನ ಪ್ರೀತಿಸೋದು, ಗೌರವಿಸೋದಿದೆ ನೋಡ್ರಿ, ಅದು ನಮ್ಮ ಸುರಕ್ಷತೆಯ ದೃಷ್ಟಿಯಿಂದ ಒಳ್ಳೇದಿರುತ್ತೆ. ಯಾವಾಗ ಏನ್ ಬರುತ್ತೆ ಗೊತ್ತಿಲ್ಲ ನಮ್ಗೆ. ನಂದು ಫೇಸ್ಬುಕ್ ನಲ್ಲಿ ನನ್ಗೆ 5,000 ಫ್ರೆಂಡ್ಸ್ ಅರ, ಅದ್ ನನ್ ಪಕ್ಕದ ಮನೇಲಿ ಎಷ್ಟು ಮಕ್ಕಳವ ನನ್ಗೆ ಗೊತ್ತಿಲ್ಲ. ನೋಡ್ರಿ ನೀವು, ಆ ಕಡೆ ಹೆಸರು ಗೊತ್ತಿಲ್ಲ ನಮ್ಗೆ. ಆ ಮಗು ನಮ್ಮ ಮನೆಯ ಎದಿರಿಂದೆ ತಿರುಗಾಡ್ತಿರುತ್ತೆ, ರಿಲೇಷನ್ ಬಾಂಡಿಂಗ್ ಇಲ್ಲ. ಹಾಗಾಗಿ ರೇಖಿ ಏನ್ ಹೇಳುತ್ತೆ ಅಂದ್ರ, ನಮ್ಮ ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅವ್ರ ಜೊತೆಗೆ ಕನೆಕ್ಷನ್ ಇರುತ್ತೆ. ಅವ್ರು ನಮ್ ಬಗ್ಗೆ ಏನಾದ್ರೂ ನೆಗೆಟಿವ್ ವಿಚಾರ ಮಾಡ್ತಾ ಇದ್ದಾರೆ, ನಮ್ಗೆ ಏನಾದ್ರೂ ಬೈತಾ ಇದ್ದಾರೆ ಅಂದ್ರೆ ಅದು ನಮ್ಮ ಮೇಲೆ ಎಫೆಕ್ಟ್ ಬೀಳುತ್ತೆ. ಹಾಗಾಗಿ ಅವರನ್ನ ಪಾಸಿಟಿವ್ ಆಗಿಡೋದು ನಮ್ಮ ಕರ್ತವ್ಯ ಇರುತ್ತೆ. ಹಾಗಾಗಿ ರೇಖಿ ಮಾಸ್ಟರ್ ಆಗೋದಿದೆ ನೋಡ್ರಿ, ಈ ತತ್ವಗಳ ಜೊತೆಗೆ ಕೆಲಸ ಮಾಡೋದಿರುತ್ತೆ. ಅದಾದ್ಮೇಲೆ ಕೊನೆಗೆ ಬರ್ಕೋರಿ, ನಾನು ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ಧನ್ಯವಾದ ಹೇಳುತ್ತೇನೆ. ನಾನು ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ಇಲ್ಲಿ ನಿಮ್ಗೆ ಗ್ರಾಟಿಟ್ಯೂಡ್ ಬರುತ್ತೆ. ಸೊ ಯಾವಾಗ್ಲೂ ನೆನ್ಪಿಡ್ರಿ, ನಮಗೆ ಪರಮಾತ್ಮ, ಬೇಕಾದ ರೆಡ್ ಪೆನ್ಲಿನ್ ಬರೀರಿ, ನಮಗೆ ಪರಮಾತ್ಮ 100ಕ್ಕೆ 99% ಎಲ್ಲವನ್ನ ಕೊಟ್ಟಿದ್ದಾನೆ. ನೀವು ಅಬ್ಸರ್ವ್ ಮಾಡಿರ್ಬೇಕಾದ್ರೆ 100ಕ್ಕೆ 99% ಎಲ್ಲವನ್ನ ಕೊಟ್ಟು ಒಂದನ್ನ ಕಸಿದುಕೊಂಡಿದ್ದಾನೆ. ಒಂದನ್ನ ಕಸಿದುಕೊಂಡಿದ್ದಾನೆ. ನಮ್ಮ ಮನಸ್ಸಿದೆ ನೋಡ್ರಿ, ಆ ಒಂದರ ಹಿಂದೆ ಓಡ್ತಾ ಇದೀವಿ. ಆ ಒಂದೇನ್ ಕಳ್ಕೊಂಡ್ ಬಿಟ್ಟಿವಿ ನೋಡ್ರಿ, ಅದು ಯಾವ್ದೋ ಇರ್ಬೋದು, ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಏನಾದ್ರೂ ಇರ್ಬೋದು, XYZ. ಅದು ಒಂದೇನ್ ನಮ್ಮಿಂದ ಬಿಟ್ಟು ಹೋಗಿದೆ ನೋಡ್ರಿ, ಅದ್ರ ಸುತ್ತಾನೆ ನಾವು ಓಡ್ತಾ ಇದೀವಿ. ಈ 99 ನನ್ನ ಹತ್ರ ಇದೆ ನೋಡ್ರಿ, ಇದ್ರ ವ್ಯಾಲ್ಯೂ ನನ್ಗೆ ಗೊತ್ತಾಗ್ತಾ ಇಲ್ಲ. ಅದ್ರ ರೇಖಿ ಹೇಳುತ್ತೆ, ಒಂದ್ ಯಾವ್ದಿಲ್ಲ ಅದು ಬಿಟ್ಟು ಹಾಕು, ಬಿಟ್ಬಿಡೋಣ. ಈಗ ಯಾವ್ದು 99% ನನ್ನ ಹತ್ರ ಇದೆ ನೋಡ್ರಿ, ಅದಕ್ಕೆ ಧನ್ಯವಾದ ಹೇಳೋಣ.
ಈಗ ನಾನು ನೋಡ್ರಿ 10 ವರ್ಷದ ಹಿಂದೆ 2015ರಲ್ಲಿ ನನ್ನ 11 ವರ್ಷದ ಮಗಳು 3 ದಿವಸನಲ್ಲಿ ಡೆಂಗು ಆಗಿ ನಮ್ಮ ಮಗಳದ್ದು ಡೆತ್ ಆಯ್ತು. ಅಚಾನಕಿ 3 ದಿವಸನಲ್ಲೇ ನಮಗೂ ಗೊತ್ತಾಗ್ಲಿಲ್ಲ ಹಿಂಗ ಆಯ್ತು. ಸುಮಾರು 3-4 ವರ್ಷ ನಾನು ಡಿಪ್ರೆಷನ್ ಪೇಷಂಟ್, ಬಹಳ ಭಯಂಕರ ಮೈಂಡಿಗೆ ತಗೊಂಡ್ಬಿಟ್ಟಿದ್ದೆ. ಆಮೇಲೆ ಯಾವಾಗ ನಾನು ಈ ಫೀಲ್ಡ್ ಅಲ್ಲಿ ಎಂಟ್ರಿ ಆದ ಅವಾಗ ನನ್ಗೆ ಗೊತ್ತಾಯ್ತು ಗ್ರಾಟಿಟ್ಯೂಡ್ ಮಾಡೋದು ಎಷ್ಟು ಮಹತ್ವ. ಅವಾಗ ನನ್ ಫೀಲ್ ಆಗಿದ್ದೇನು ಅಂದ್ರ ನನ್ಗಿನ್ನೂ ಒಬ್ಬ ಮಗ ಆದ್ರೂ ಇದ್ದಾನಲ್ಲ, ಜಗತ್ತಲ್ಲಿ ಅದು ಎಷ್ಟೋ ಮಹಿಳೆಯರಿದ್ದಾರೆ ಅವ್ರಿಗೆ ಮಕ್ಕಳೇ ಇಲ್ಲ, ನನ್ಗೆ ಅಟ್ಲೀಸ್ಟ್ ಒಬ್ನಾದ್ರೂ ಇದ್ದಾನೆ. ನನ್ ಮಗಳು 10 ವರ್ಷ ಆದ್ರೂ ನನ್ ಜೊತೆಗಿದ್ದಳಲ್ಲ. ಎಷ್ಟೋ ಇದಾವ ಈ ಕಡೆ ಗರ್ಭದಿಂದ ಹೊರಗ್ ಬಂದ ತಕ್ಷಣ ಡೆತ್ ಆಗಿನ ಮಕ್ಳು ಇದಾವ. 1 ವರ್ಷನೋ 2 ವರ್ಷನೋ ಬದುಕಿ ಹೋದವ್ರು ಇದ್ದಾರೆ. 10 ವರ್ಷ ತನಕ ನನ್ ಜೊತೆಗಿದ್ದಳು. ಥ್ಯಾಂಕ್ ಯು. ಹಾಗಾಗಿ ನಾನು ನನ್ನದೇ ಒಂದು ಲೋಕವನ್ನ ಸೃಷ್ಟಿ ಮಾಡ್ದೆ, ಚುಕ್ಕಿ ಲೋಕವನ್ನ ಸೃಷ್ಟಿ ಮಾಡ. ನನ್ಗೆ ನಾನು ಅಫರ್ಮೇಶನ್ ಮಾಡ್ದನು, ನಾನು ಒಂದು ಮಗುವಿನ ತಾಯಿ ಇಲ್ಲ, ಜಗತ್ತಿನ ತಾಯಿ ಇದ್ದೀನಿ. ನಾನ್ ನೀಡೋದಕ್ಕೆ ಶುರು ಮಾಡ್ದ, ಆ ತಾಯಿತನವನ್ನ ಫೀಲ್ ಮಾಡ್ಕೊಳ್ಳೋದಕ್ ಶುರು ಮಾಡ್ದ, ಎಲ್ಲರನ್ನ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ನಾನು ಸ್ಟಾರ್ಟ್ ಮಾಡ್ದ. ಇವತ್ ನನ್ನ ಜೀವನದಲ್ಲಿ ಇವತ್ ಸುಮಾರು 1-1.5 ಲಕ್ಷ ಜನರ ಜೀವನದಲ್ಲಿ ನಾನು ಪರಿವರ್ತನೆ ಮಾಡೀನಿ. ಅಷ್ಟು ಲಕ್ಷ ಜನರ ತಾಯಿಯಾಗಿದ್ದೀನಿ. ಈ ಪರಿವರ್ತನೆ ನಾನ್ ಮಾಡ್ಕೊಂಡಿದ್ದು. ಇದು ನೀವ್ಯಾಕೆ ಮಾಡ್ಬಾರ್ದು ಹೇಳ್ರಿ? ಈಗ ಯಾವ್ದು ನಾವು ಕಳ್ಕೊಂಡಿವಿ ವಾಪಸ್ರ ಬರುತ್ತ? ಅದು ಆಪ್ಷನ್ ಏನ್ರ ಇದೆ ಅದ ಏನ್ ನನ್ಗೆ ಹೇಳ್ರಿ? ಬರೋದು ಆಪ್ಷನ್ ಏನು ಇಲ್ಲ. ಹಾಗಾದ್ರೆ ಯಾವ್ದು ಬರೋದಿಲ್ಲ ಅಲ್ಲಿ ಕೊರಗೋಕ್ಕಿಂತಾನು ಏನ್ ಇದೆ ನೋಡ್ರಿ, ಅದಕ್ಕೆ ಗ್ರಾಟಿಟ್ಯೂಡ್ ಮಾಡಿ, ಅದಕ್ಕೆ ಧನ್ಯವಾದ ಹೇಳಿ. ನೋಡೋ 2 ಕಣ್ಗಳಿವೆ, 1 ಲಕ್ಷ ಕಲರ್ಸ್ ಗಳನ್ನ ಗುರ್ತಿಸುವ ಸಾಮರ್ಥ್ಯ ನಮ್ ಕಣ್ಣಿಗಿದೆ. ಇನ್ನು ಏನ್ ಕೇಳ್ಬೇಕು ಹೇಳಿ ಪರಮಾತ್ಮನ ಹತ್ರ? ಕಣ್ಣಿಲ್ದವ್ರಿಗೆ ಕೇಳ್ರಿ, ಜಗತ್ತಿನ ಸೌಂದರ್ಯದ ಬಗ್ಗೆ ಅವ್ರಿಗೆ ಮಾತಾಡ್ರಿ, ಅವ್ರ ಎಷ್ಟ್ ಚಡಪಡಿಕೆ ಇದೆ ಕೇಳ್ರಿ. ಅದೆಷ್ಟೋ ಲಕ್ಷಾಂತರ ಜನ ಇದ್ದಾರೆ, 1 ಹೊತ್ತಿಂದ ಊಟ ಸಿಗ್ತಾ ಇಲ್ಲ. ನಿಮ್ಗೆ ಗೊತ್ತಾ, ನಮ್ಮ ಮನೆಯಲ್ಲಿ ಎಲ್ಲಾರು ಊಟ ಮಾಡಿದ್ಮೇಲೆ ಹೆಚ್ಚಾಗೋದು ದಿನ ಇಬ್ಬರದು ಹೆಚ್ಚಾಗಿರುತ್ತೆ. ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದು ಛಲ್ ಹಾಕ್ತಿವಿ ನಾವೇ. ಇದೇ ಇಲ್ಲ ಹೇಳ್ರಿ? ಮತ್ತೇನ್ ಕಡಿಮೆ ಇದೆ, ನಮ್ಗೇನ್ ಕೊರತೆ ಇದೆ ಹೇಳ್ರಿ? ಸುಮ್ನೆ ಥಿಂಕ್ ಮಾಡ್ರಿ. ಹಾಗಾಗಿ ಏನಿದೆ ಅದಕ್ಕೆ ಧನ್ಯವಾದ ಹೇಳ್ರಿ. ಅವಾಗ ನಿಮ್ ಹತ್ರ ಏನಿಲ್ಲ ನೋಡ್ರಿ, ಅದನ್ನು ಪರಮಾತ್ಮ ನಿಮ್ಗೆ ಕೊಡ್ತಾನೆ. ಇದು ನಂದ್ ಗ್ಯಾರಂಟಿ ಇದೆ. ಇವತ್ ನೋಡ್ರಿ, ನಾನ್ ಲಕ್ಷಾಂತರ ಚುಕ್ಕಿಗಳ ತಾಯಿ ಇದ್ದೀನಿ. ನಂಗೆ ಬಾಳ ಗುಡ್ ಫೀಲ್ ಆಗುತ್ತೆ. ನನ್ಗೆ ಯಾವತ್ತು ಏನ್ ಅನ್ಸಂಗಿಲ್ಲ. ಇಲ್ಲಿ ಬಂದ್ ಒಂದ್ಸಲ ಕುಂತಂದ್ರೆ ನನ್ ಜೀವನ ಸ್ವರ್ಗ ಆಗ್ಬಿಟ್ಟು. ಎಷ್ಟೋ ಸಲ ಊಟ ಮಾಡೋದೇ ಇಲ್ಲ ನಾ, ಆ ಖುಷಿದಾಗೆ ಹಂಗೆ ಹೋಗಿ ಮಲ್ಕೊಂಡ್ ಬಿಡ್ತೀನಿ. ಹಾಗಾಗಿ ಪರಿವರ್ತನೆ ಆಗ್ರಿ. ಒಂದು ಮಾತನ್ನ ನೆನ್ಪಿಡ್ರಿ, ರೇಖಿಯನ್ನ ನಾವು ಸರ್ಚ್ ಮಾಡೋದಿಲ್ಲ, ನಮ್ಮನ್ನೇ ರೇಖಿ ಸರ್ಚ್ ಮಾಡಿದೆ. ಹಾಗಾದ್ರೆ ಯಾವಾಗ ಬ್ರಹ್ಮಾಂಡ ನಮ್ಮನ್ನ ಸರ್ಚ್ ಮಾಡಿದೆ ಅಂದ್ರೆ ನಾವು ಏನಾರ ಸ್ಪೆಷಲ್ ಇರ್ಬೋದಾ? ಸ್ಪೆಷಲ್ ಏನೋ ಒಂದ್ ಕ್ವಾಲಿಟಿ ನಮ್ಮ ಹತ್ರ ಇರ್ಬೋದಲ್ಲ? ಯಾವಾಗ ಬ್ರಹ್ಮಾಂಡದ ದೃಷ್ಟಿಯಲ್ಲಿ ನಾವು ಬಂದಿವಲ್ಲ, 700 ಕೋಟಿ ಜನಸಂಖ್ಯೆಯಲ್ಲಿ ಯೂನಿವರ್ಸ್ ನಿಮ್ಗೆ ಚಾಯ್ಸ್ ಮಾಡಿ, ನಿಮ್ಮನ್ನ ಆಯ್ಕೆ ಮಾಡಿ ನನ್ನ ಎದುರಿಗೆ ತಂದಿದೆ ಅಂದ್ರ ಯೂನಿವರ್ಸ್ ನ ಒಂದು ಉದ್ದೇಶ ಇದೆ. ಹಾಗಾಗಿ ಅದನ್ನ ಪೂರ್ಣ ಮಾಡೋದಕ್ಕಾಗಿ ಈ ಸ್ವಭಾವಗಳಲ್ಲಿ ನನ್ಗೆ ಪರಿವರ್ತನೆ ಬೇಕು. ಹಾಗಾಗಿ ಈ ರೀತಿ ಪರಿವರ್ತನೆ ಆಗ್ರಿ. ಮತ್ತೆ ನಿಮ್ಗೆ ಹೇಳ್ತೀನಿ, 100 ಪುಸ್ತಕ ಓದಿದ್ರು ಏನು ಲಾಭ ಇಲ್ಲ ನಿಮ್ ಮೇಲೆ ನೀವು ವರ್ಕ್ ಮಾಡ್ಲಿಲ್ಲ ಅಂದ್ರೆ. ಹಾಗಾಗಿ ಹೊಸ ವರ್ಷಕ್ಕೆ ಏನಾದ್ರೂ ಮಾಡ್ತೀನಿ ಅಂದ್ರ ಇಲ್ಲಿ ಬೇಸ್ ಹಾಕ್ರಿ, ಇಲ್ಲಿ ಶುರು ಮಾಡ್ರಿ, ಹಂತ ಹಂತವಾಗಿ ಮಾಡ್ರಿ. ಅದಕ್ಕೆ ಹೇಳ್ತೀನಿ, ನಾವು ಪರಿವರ್ತನೆ ಆಗ್ಬೇಕಂದ್ರೆ ನಮ್ಗೊಂದು ಗುರುವಿನ ಅವಶ್ಯಕತೆ ಇರುತ್ತೆ. ವಿದೌಟ್ ಗುರು ಏನ್ ಮಾಡೋದಿಲ್ಲ. ಸೆಲ್ಫ್ ಮೋಟಿವೇಶನ್ ಏನ್ ಕೆಲಸ ಮಾಡೋದಿಲ್ಲ, ನೆನ್ಪಿಡ್ರಿ. 2-3 ದಿನಾನೇ ಮಾಡುತ್ತೆ, 4ನೇ ದಿನ ಎಲ್ಲಿದ್ದೇವ್ ಸಿದ್ದೇಶ ಅಂದ್ರ ಅಲ್ಲೇ ಅಂತ. 4ನೇ ದಿನ ವರ್ಕೌಟ್ ಆಗೋದಿಲ್ಲ. ಗುರು ಇದ್ರ ಹಿಂದ್ ಬೆನ್ ಬಿದ್ದು ನಿಮ್ ಕೆಲಸ ಮಾಡಿಸ್ತಾರೆ. ಹಾಗಾಗಿ ಒಬ್ಬ ಗೈಡ್, ಗುರು, ಕೋಚ್ ನ ಅವಶ್ಯಕತೆ ಇದೆ ನೋಡ್ರಿ. ಅದನ್ನ ನೀವು ಚಾಯ್ಸ್ ಮಾಡ್ರಿ, ಜೀವನದಲ್ಲಿ ಪರಿವರ್ತನೆ ಆಗ್ರಿ ಅಂತ ಹೇಳ್ತಾ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಕ್ಲಾಸ್ ಇದೆ, ನೆನ್ಪಿಡ್ರಿ. ಎಲ್ಲರೂ 9 ಗಂಟೆಗೆ ರೆಡಿ ಇರ್ಬೇಕು. ನೀವು 9:45ಕ್ಕೆ ನಿಮ್ಗೆ ಲಿಂಕ್ ಬರುತ್ತೆ. ಈ ಎಲ್ಲಾ ಸಿಸ್ಟಮ್, ಸ್ನಾನ ಮಾಡೋದು, ಓಂಕಾರ ಹೇಳೋದು, ವೈಟ್ ಡ್ರೆಸ್ ಹಾಕೋದು, ಮತ್ತೆ ಯಾರ್ದಾದ್ರೂ ಮೈ ಮೇಲೆ ವೈಟ್ ಡ್ರೆಸ್ ಕಾಣಿಸಿಲ್ಲ ಅಂದ್ರೆ ನಾವ್ ಅದನ್ನ ರಿಮೂವ್ ಮಾಡ್ತೀವಿ. ಈಗ್ಲೇ ಹೇಳ್ತಾ ಇದ್ವಿ, ಮನ್ಸಿಗೆ ಹಚ್ಕೋಬೇಡ್ರಿ, ಬೇಜಾರ್ ಮಾಡಿ. ಸಿಸ್ಟಮ್ ಇದೆ, ಸಿಸ್ಟಮ್ ಮೇಲೆ ಹೋಗೋದು ನಾವು. ಸಿಸ್ಟಮ್ ಅನ್ನ ತಪ್ಪಿ ಏನ್ ಮಾಡೋದಿಲ್ಲ. ಓಕೆನಾ? ಮತ್ತೆ ಯಾವ್ದೇ ರಿಕಾರ್ಡಿಂಗ್ಸ್ ಅಲ್ವಾ, ಕೇಳಂಗೂ ಇಲ್ಲ ನೀವು. ರಿಕಾರ್ಡಿಂಗ್ ನಾವು ಕೊಡೋದಿಲ್ಲ. ಎಸ್ ರೂಪಾ ಮ್ಯಾಮ್ ಹೇಳ್ರಿ, ಏನೋ ಕೇಳೋದಿದೆ ನಿಮ್ಗ? ಹಾ ಮೇಡಮ್, ಟೈಮಿಂಗ್ಸ್ ಚೇಂಜ್ ಆಗುತ್ತಲ್ಲ ಮೇಡಮ್, ನನಗೆ ಮಧ್ಯರಾತ್ರಿ 3 ಗಂಟೆ ಆಗುತ್ತೆ. ಇಸ್ ಇಟ್ ಓಕೆ ಮೇಡಮ್? ನಾನ್ ರೆಡಿ. ನಡೆಯುತ್ತೆ. ನೀವು ನಮ್ ಟೈಮಿಂಗ್ ನೀವು ಸೆಟ್ ಮಾಡ್ಕೊರಿ. ಹಾ ಮೇಡಮ್, ಅದೇ ನನ್ ಟೈಮಿಂಗ್ ಚೇಂಜ್ ಆಗುತ್ತೆ. ಮಧ್ಯರಾತ್ರಿ 3 ಆದ್ರೂ ಓಕೆನಾ ಮೇಡಮ್ ಇದನ್ನ ಮಾಡಕ್ಕೆ? ಓಕೆ ನಡೆಯುತ್ತೆ. ನಮಗ್ ಓಕೆ ಇದೆ, ನೀವು ಓಕೆ ಮಾಡ್ಕೊರಿ. ನಂಗೆ ಓಕೆ ಇದೆ ಮೇಡಮ್, ನಾನು ಎದ್ದೇಳ್ತೀನಿ.
ಆಮೇಲೆ ಮತ್ ನೀವು ರೆಸ್ಟ್ ಅದನ್ನ ಮಾಡ್ಲಿಕ್ಕೆ ಬೇರೆದೇನಾರ ಟೈಮ್ ಸೆಟ್ ಮಾಡ್ತೀವಿ. ಓಕೆ, ಸರಿ. ಥ್ಯಾಂಕ್ ಯು ಮ್ಯಾಮ್. ಹಾ, ಎಸ್. ಹಾ ಸುಜಾತ ಮ್ಯಾಮ್, ವೈಟ್ ಅದರ್ ನಡೆಯುತ್ತೆ. ಓಕೆನಾ? ಸೊ ಇವತ್ತಿನ ಕ್ಲಾಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಮತ್ತೆ ಎಲ್ಲರೂ ಬಹಳ ಖುಷಿಯಾಗ್ರಿ. ನಾಳೆ ನಿಮ್ಗೆ ದೀಕ್ಷೆ ಇದೆ. ಒಳ್ಳೆ ದೀಕ್ಷೆಯನ್ನ ಮಾಡೋಣ, ಎನರ್ಜಿ ಜೊತೆ ಕನೆಕ್ಟ್ ಮಾಡೋಣ. ನಿಮ್ ಲೈಫ್ ನಲ್ಲೂ ಪರಿವರ್ತನೆ ಇಲ್ಲ, ಮಹಾ ಪರಿವರ್ತನೆ ಬರುವಂತ ಸಮಯ ನಿಮ್ಗೆ ಇದೆ. ಎಸ್, ಓಕೆ. ಸೊ ಪ್ರತಿಯೊಬ್ಬರಿಗೂ ಮತ್ತೊಂದು ಸಲ ಅನಂತ ಶರಣಾರ್ಥಿ. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು, ಬಾಯ್.